ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನರಂ ನಮಸ್ಕೃತ್ಯಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವಿ ಸರಸ್ವತಿ ವ್ಯಾಸಂ ತದೋ ಜಯಮುದಿರಿಯೇ. ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಧರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವೆಯ. ಭಗವತೆ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೇ. ಭಕ್ತಿಭೂತಿ ನೈಷ್ಠಿಕೇ. ಮೂಕಾಂ ಕರೋತಿ ವಾಚಾಲಾಂ ಮೂಕಾಂ ಕರೋತಿ ವಾಚಾಲಾಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. ಹರೇ ಕೃಷ್ಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 6 ಅಧ್ಯಾಯ 5 ಶ್ಲೋಕ ನಂಬರ್ 6 7. ಯೋಗಯುಕ್ತೋ ವಿಶುದ್ಧಾತ್ಮ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತಃ ಯೋಗಯುಕ್ತಃ ಭಕ್ತಿ ಸೇವೆ ತೊಡಗಿದ ಭಕ್ತಿ ಸೇವೆಯಿಂದ ಶುದ್ಧಾತ್ಮ ಶುದ್ಧಾತ್ಮ ಪರಿಶುದ್ಧ ಆತ್ಮನು ಪರಿಶುದ್ಧಾತ್ಮನು ಚಿತ್ತಾತ್ಮ ಚಿತ್ತಾತ್ಮ ಆತ್ಮನಿಗ್ರಹಿಸಿದ ಆತ್ಮನಿಗ್ರಹಿಸಿದ ಜಿತೇಂದ್ರಿಯ ಜಿತೇಂದ್ರಿಯ ಇಂದ್ರಿಯಗಳನ್ನು ಜಯಿಸಿದ ಇಂದ್ರಿಯಗಳನ್ನು ಜಯಿಸಿದ ಸರ್ವಭೂತ ಸರ್ವಭೂತ ಎಲ್ಲಾ ಜೀವಿಗಳಿಗೂ ಎಲ್ಲಾ ಜೀವಿಗಳಿಗೂ ಆತ್ಮಭೂತ ಆತ್ಮಭೂತ ಆತ್ಮ ಕರುಣೆಯುಳ್ಳವನು ಕರುಣೆಯುಳ್ಳವನು ಕುರ್ವನ್ನಪಿ ಕುರ್ವನ್ನಪಿ ಕಾರ್ಯನಿರತನಾಗಿದ್ದರೂ ಕಾರ್ಯನಿರತನಾಗಿದ್ದರೂ ನಾಲಿಪ್ಯತೆ ನಾಲಿಪ್ಯತೆ ಸಿಲುಕುವುದಿಲ್ಲ. ಸಿಲುಕುವುದಿಲ್ಲ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಕ್ಕೆ. ಯಾರು ಭಗವಂತನಿಂದ ಭಕ್ತಿಯಿಂದ ಕರ್ಮವನ್ನು ಮಾಡುವನು ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ನಿದ್ರಿಸುವನು ಅವನು ನಿಯಂತ್ರಿಸುವನು. ಅವನು ಎಲ್ಲರಿಗೂ ಪ್ರಿಯಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರೇ. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಕೃಷ್ಣ ಪ್ರಜ್ಞೆಯಿಂದ ಮುಕ್ತಿ ಮಾರ್ಗದಲ್ಲಿರುವವರು ಎಲ್ಲ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲ ಜೀವಿಗಳಿಗೂ ಅವನಿಗೆ ಪ್ರಿಯರು. ಇದಕ್ಕೆ ಅವನ ಕೃಷ್ಣ ಪ್ರಜ್ಞೆಯೇ ಕಾರಣ. ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆಯಲ್ಲವೋ ಹಾಗೆ ಕೃಷ್ಣ ಪ್ರಜ್ಞೆಯವರಿಗೆ ಯಾವ ಜೀವಿಯೂ ಕೃಷ್ಣನಿಂದ ಬೇರೆಯಲ್ಲ. ಮರದ ಬೇರಿಗೆ ನೀರನ್ನು ಹಿಡಿದರೆ ಎಲ್ಲ ಎಲೆಗಳಿಗೂ ಕೊಂಬೆಗಳಿಗೂ ನೀರು ದೊರೆಯುತ್ತದೆ, ಅಥವಾ ಹೊಟ್ಟೆಗೆ ಆಹಾರವನ್ನು ನೀಡಿದರೆ ಶಕ್ತಿಯು ತಂತಾನೇ ದೇಹಕ್ಕೆಲ್ಲ ಲಭ್ಯವಾಗುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತು. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹು ಪ್ರೀತಿ. ಪ್ರತಿಯೊಬ್ಬರಿಗೂ ಅವನ ಕೆಲಸದಲ್ಲಿ ತೃಪ್ತಿಯಾಗುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ. ಅವನ ಪ್ರಜ್ಞೆಯು ಪರಿಶುದ್ಧವಾದಂದರೆ ಅವನ ಮನಸ್ಸು ಸಂಪೂರ್ಣ ಹಿಡಿತದಲ್ಲಿರುತ್ತದೆ ಮತ್ತು ಅವನ ಮನಸ್ಸು ಹಿಡಿತದಲ್ಲಿರುವುದರಿಂದ ಅವನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ. ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆಯೇ ಇಲ್ಲ. ಅವನ ಇಂದ್ರಿಯಗಳು ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ. ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೇನನ್ನು ಕೇಳಲು ಅವನು ಇಷ್ಟಪಡುವುದಿಲ್ಲ. ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೇನನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಕೃಷ್ಣನಿಗೆ ಸಂಬಂಧವಿಲ್ಲದಿರುವ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ.
ಇಂದ್ರಿಯಗಳನ್ನು ನಿಯಂತ್ರಿಸುವನು ಯಾರನ್ನೂ ನೋಯಿಸಲು ಸಾಧ್ಯವಿಲ್ಲ. ಹಾಗಾದರೆ ಅರ್ಜುನನು ಯುದ್ಧದಲ್ಲಿ ಇತರನ್ನು ಹೇಗೆ ನೋಯಿಸಿದ? ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರಲಿಲ್ಲವೇ ಎಂದು ಕೇಳಬಹುದು. ಅರ್ಜುನನ ಮೇಲ್ನೋಟಕ್ಕೆ ಮಾತ್ರ ಇತರನ್ನು ನೋಯಿಸಂತೆ ಕಾಣುತ್ತದೆ. ಏಕೆಂದರೆ ಆಗಲೇ 2ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ರಣರಂಗದಲ್ಲಿ ನೆರೆದಿದ್ದವರೆಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಬದುಕಿಯೇ ಇರುತ್ತಿದ್ದರು. ಏಕೆಂದರೆ ಆತ್ಮವನ್ನು ನಾಶ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ಆತ್ಮದ ದೃಷ್ಟಿಯಿಂದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯಾರೂ ಸಾಯಲಿಲ್ಲ. ಸ್ವತಃ ಅಲ್ಲಿದ್ದ ಕೃಷ್ಣನ ಆಜ್ಞೆಯಂತೆ ಅವರ ಕುಡುಬಗಳು ಮಾತ್ರ ಬದಲಾದವು. ಆದ್ದರಿಂದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೋರಾಡಿದಾಗ ಅರ್ಜುನನು ನಿಜವಾಗಿಯೂ ಹೋರಾಡುತ್ತಿರಲಿಲ್ಲ. ಆತನ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸುತ್ತಾ ಮಾತ್ರ. ಇಂತಹ ಮನುಷ್ಯನು ಕರ್ಮದ ಪ್ರಕ್ರಿಯೆಗಳಲ್ಲಿ ಸಿಲುಕಿಕೊಳ್ಳುವುದೇ ಇಲ್ಲ. 8-9 ನೈವ ಕಿಂಚಿತ್ ಕರೋಮಿತಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯಾನ್ ಶ್ರವನ್ ಸ್ಪೃಶನ್ ಜಿಗ್ರಾಹಾನ್ ಸ್ಪೃಶನ್ ಜಿಘ್ರನ್ ನಶ್ಯನ್ ಜಿಘ್ರನ್ ನಶ್ಯನ್ ಗಚ್ಚನ್ ಗಚ್ಚಂ ಸ್ವಪನ್ ಶ್ವಾಸಂ ಗಚ್ಚನ್ ಸ್ವಪನ್ ಶ್ವಸನಂ ಪ್ರಲಾಪಾನ್ ವಿಸಿರ್ಜಾನ್ ಗೃಹನಾನ್ ಪ್ರಲಪನ್ ವಿಸೃಜನ್ ಗೃಹ್ಣಾನ್ ಉನ್ಮಿಷನ್ ನಿಮಿಷನ್ ಅಪಿ ನಿಮಿಷನ್ ಅಪಿ ಇಂದ್ರಿಯಾರ್ಥೇಷು ಇಂದ್ರಿಯಾರ್ಥೇಷು ವರ್ತನ ಇತಿ ಧಾರಯನ್ ನೈವ ಕಿಂಚಿತ್ ಕರೋಮಿ ನೈವ ಕಿಂಚಿತ್ ಕರೋಮಿತಿ ಯುಕ್ತಮನ್ಯತೆ ತತ್ವವಿತ್ ಯುಕ್ತಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಘ್ರನ್ ಪಶ್ಯನ್ ಶೃಣ್ವೇನ್ ಸ್ಪರ್ಶನ್ ಜಿಘ್ರಾನ್ ಗಚ್ಚನ್ ಸ್ವಪನ್ ಶ್ವಸನ್ ಪಶ್ಯನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣಾನ್ ಪ್ರಲಪನ್ ವಿಸರ್ಜನ್ ಗೃಹ್ಣಾನ್ ನಿಮಿಷನ್ ಅಪಿ ನಿಮಿಷನ್ ಅಪಿ ಇಂದ್ರಿಯಾಣಿ ಅರ್ಥೇಷು ವರ್ತಂತ ಇತಿ ಧಾರಯನ್ ನೈವ ಕಿಂಚಿತ್ ಕರೋಮಿತಿ ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಘ್ರಾಹನ್ ನಶ್ಯನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಾಪನ್ ವಿಸರ್ಜನ್ ವಿಗ್ರಹನಾನ್ ನಿಮಿಷಾನಪಿ ಇಂದ್ರಿಯಾಣಿ ಅರ್ಥೇಷು ವರ್ತಂತ ಇತಿ ಧಾರಯನ್ ಎಂದಿಗೂ ಇಲ್ಲ ಏವ ಖಂಡಿತವಾಗಿಯೂ ಕಿಂಚಿತ್ ಯಾವುದೊಂದನ್ನು ಕರೋಮಿ ಮಾಡುತ್ತಾನೆ ಇತಿ ಎಂದು ಯುಕ್ತಃ ದೈವಿಕ ಪ್ರಕ್ರಿಯೆಯಲ್ಲಿ ನಿರತನಾಗಿ ಮನ್ಯೇನತ ಯೋಚಿಸುತ್ತಾನೆ ತತ್ವವಿತ್ ಸತ್ಯವನ್ನರಿತವನು ಪಶ್ಯನ್ ನೋಡುತ್ತಾ ಶೃಣ್ವನ್ ಕೇಳುತ್ತಾ ಸ್ಪರ್ಶನ್ ಸ್ಪರ್ಶಿಸುತ್ತಾ ಜಿಘ್ರನ್ ಮುಸುತ್ತಾ ಅಶ್ನನ್ ತಿನ್ನುತ್ತಾ ಗಚ್ಚನ್ ಹೋಗುತ್ತಾ ಸ್ವಪನ್ ಕನಸು ಕಾಣುತ್ತಾ ಶ್ವಾಸನ್ ಶ್ವಾಸ ಉಸಿರಾಡುತ್ತಾ ಪ್ರಲಾಪನ್ ಮಾತನಾಡುತ್ತಾ ವಿಸರ್ಜಿಸುತ್ತಾ ಗೃಹನ್ ಸ್ವೀಕರಿಸುತ್ತಾ ಉನ್ಮಿಷನ್ ತೆರೆಯುತ್ತಾ ನಿಮಿಷನ್ ಮುಚ್ಚುತ್ತಾ ಅಪಿ ಆದರೂ ಇಂದ್ರಿಯಗಳು ಇಂದ್ರಿಯಾರ್ಥೆ ಇಂದ್ರಿಯ ತೃಪ್ತಿಯಲ್ಲಿ ವರ್ತನೆ ಇತಿ ಎಂದು ಧಾರಯನ್ ಪರಿಗಣಿಸುತ್ತಾ ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಅಪ್ರಾಣಿಸಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡಬಹುದು. ಆದರೆ ತಾನು ಏನೇನು ಮಾಡುವುದಿಲ್ಲ ಎಂದು ಅವನಿಗೆ ಮೊದಲಿನ ಅರಿವು ಇರುತ್ತದೆ. ಏಕೆಂದರೆ ಮಾತನಾಡುವಾಗ, ವಿಸರ್ಜಿಸುವಾಗ, ಸ್ವೀಕರಿಸುವಾಗ, ಕಣ್ಣುಗಳನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳನ್ನು ತಮ್ಮ ವಿಷಯಗಳಲ್ಲಿ ಪ್ರಾರ್ಥಿಸುತ್ತೇವೆ. ತಾವು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ.
ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ತನ್ನ ಅಸ್ತಿತ್ವದಲ್ಲಿ ಪರಿಶುದ್ಧನಾಗಿರುತ್ತಾನೆ. ಪರಿಣಾಮವಾಗಿ ಕರ್ತೃ, ಕಾರ್ಯ, ಸನ್ನಿವೇಶ, ಪ್ರಯತ್ನ ಮತ್ತು ಅದೃಷ್ಟ ಈ 5 ನಿಕಟ ಮತ್ತು ದೂರ ಕಾರಣಗಳನ್ನು ಅವಲಂಬಿಸುವ ಯಾವುದೇ ಕೆಲಸಕ್ಕೂ ಆತನಿಗೆ ಸಂಬಂಧವಿರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಅವನು ಕೃಷ್ಣನ ಪ್ರೀತಿಪೂರ್ವಕ ಅಲೌಕಿಕ ಸೇವೆಯಲ್ಲಿ ನಿರತನಾಗಿರುವುದು. ಆತನು ತನ್ನ ದೇಹ ಮತ್ತು ಇಂದ್ರಿಯಗಳಿಂದ ಕೆಲಸ ಮಾಡುತ್ತಿರುವಂತೆ ಕಂಡರೂ ಆತನಿಗೆ ತನ್ನ ನಿಜವಾದ ಸ್ಥಿತಿಯ ಅರಿವಿರುತ್ತದೆ. ಆಧ್ಯಾತ್ಮಿಕ ಕರ್ತವ್ಯದಲ್ಲಿ ನಿರತನಾಗಿರುವುದೇ ಆ ಸ್ಥಿತಿ. ಐಹಿಕ ಪ್ರಜ್ಞೆಯಲ್ಲಿ ಇಂದ್ರಿಯಗಳು ಇಂದ್ರಿಯ ತೃಪ್ತಿಯನ್ನು ಪಡೆಯುವ ಯತ್ನದಲ್ಲಿ ಪಡೆಯುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಂದ್ರಿಯಗಳು ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿ ನಿರತವಾಗಿರುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಇಂದ್ರಿಯಗಳ ವ್ಯಾಪಾರಗಳಲ್ಲಿ ತೊಡಗಿರುವಂತೆ ಕಂಡರೂ ಅವನು ಸದಾ ಮುಕ್ತನು. ನೋಡುವುದು ಮತ್ತು ಕೇಳುವುದು ಇಂತಹ ಕ್ರಿಯೆಗಳ ಜ್ಞಾನಾರ್ಜನೆಗೆ ಸಂಬಂಧಪಟ್ಟವು. ನಡೆಯುವುದು, ಮಾತನಾಡುವುದು, ವಿಸರ್ಜನೆ ಮೊದಲಾದವು ಕರ್ಮೇಂದ್ರಿಯ ಕಾರ್ಯಗಳು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನ ಮೇಲೆ ಇಂದ್ರಿಯಗಳ ಕಾರ್ಯಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ತಾನು ಭಗವಂತನ ನಿರಂತರ ಸೇವಕನೆಂದು ಅವನಿಗೆ ಗೊತ್ತು. ಆದ್ದರಿಂದ ಭಗವಂತನ ಸೇವೆಯನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಅವನು ಮಾಡಲಾರ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगना ललिता श्रीविशाखान्वितं सा. हे कृष्णा करुणा सिंधु हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಸೊ ಭಗವದ್ಗೀತಾ 5ನೇ ಅಧ್ಯಾಯ ಕರ್ಮಯೋಗ, ಆ್ಯಕ್ಷನ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಭಗವಂತ ಕೃಷ್ಣ ಅರ್ಜುನನಿಗೆ ಇಂದ್ರಿಯಗಳನ್ನ ಯಾವ ಥರ ನಿಯುಕ್ತ ಮಾಡ್ಕೊಬೇಕು, ಯಾವ ಥರ ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ತುಂಬ ಆಳವಾಗಿ ವಿವರಿಸ್ತಾ ಇದ್ದಾರೆ. ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ಸೊ ಯಾರೊಬ್ಬರು ಭಕ್ತಿನಲ್ಲಿ ಕರ್ಮ ಮಾಡ್ತಾರೋ ಅವರ ಶುದ್ಧಾತ್ಮ ಅಂತ ಹೇಳ್ತಾರೆ. ವಿಶುದ್ಧಾತ್ಮ, ಶುದ್ಧಾತ್ಮ ಅಂದರೆ ತುಂಬ ಪವಿತ್ರವಾದ ಆತ್ಮ. ವಿಶುದ್ಧಾತ್ಮ ಅಂದರೆ ತುಂಬ ಪವಿತ್ರ. ವಿಶುದ್ಧಾತ್ಮ, ಎ ಪ್ಯೂರಿಫೈಡ್ ಸೋಲ್. ಸೊ ಯಾರು ಭಕ್ತಿ ಸೇವೆ ಮಾಡ್ತಾರೋ, ಯಾವುದೇ ಕೆಲಸ ಭಗವಂತನಿಗೋಸ್ಕರ ಮಾಡ್ತಾರೋ, ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾರೋ, ಅವರು ಶುದ್ಧಾತ್ಮ. ಅವರ ಮನಸ್ಸು ಬಂದು ಅವರ ಮನಸ್ಸನ್ನು ನಿಗ್ರಹಿಸ್ಕೊಳ್ಳೋಷ್ಟು ಶಕ್ತಿ ಅವ್ರ ಹತ್ರ ಇರುತ್ತೆ. ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳೋ ಶಕ್ತಿ ಅವ್ರ ಹತ್ರ ಇರುತ್ತೆ. ಅಂಥವ್ರು ಬಂದು ಎಲ್ರಿಗೂ ಪ್ರಿಯತಮವಾದವರು, ಅವರು ಬಂದು ಎಲ್ರಿಗೂ ಪ್ರಿಯತಮವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಬೇರೆಯವ್ರನ್ನ ನೋಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಷ್ಟ ಆಗುತ್ತೆ. ಅವರು ಏನೇ ಕೆಲಸ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಅವರು ಯಾವ ಚಟುವಟಿಕೆ ಮಾಡಲಿ, ಯಾವ ಕರ್ಮನೂ ಮಾಡಲಿ, ಕರ್ಮ ಅಂದರೆ ಏನೋ ಒಂದು ಕೆಲಸ ಮಾಡೋದು, ಕಾರ್ಯ ಮಾಡೋದು, ಯಾವ ಕಾರ್ಯಗಳು ಮಾಡಲಿ ಅವರು ಅದರಲ್ಲಿ ಸಿಕ್ಕಾಕೊಳ್ಳಲ್ಲ. ಯಾವುದರಲ್ಲಿ ಸಿಕ್ಕಾಕೊಳ್ಳಲ್ಲ? ಇಂದ್ರಿಯ ಭೋಗದಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಭಗವಂತನ ಆ ತಿರುಪಾದವನ್ನು ನಾವು ಪಡಿಬೇಕು ಅಂದರೆ, ಆ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ, ಮುಕ್ತಿ ಯಾರೊಬ್ಬರು ಮುಕ್ತಿ ಹೊಂದುತ್ತಾರೋ, ಮುಕ್ತಿ ಆತ್ಮ ಅಂತ ಹೇಳ್ತಾರೆ. ಬದ್ಧಾತ್ಮ, ಮುಕ್ತಾತ್ಮ ಅಂತ ಇಬ್ಬರಿದ್ದಾರೆ.
ಸೊ ಈ ಮುಕ್ತ ಆತ್ಮ ಏನು ಮಾಡ್ತಾರೆ ಅಂದರೆ ತುಂಬ 84 ಜೀವರಾಶಿಗಳಿಗೆ ತುಂಬ ಹತ್ತಿರವಾಗಿರ್ತಾರೆ. ದೇ ಆರ್ ವೆರಿ ತುಂಬ ಅವರಿಗೆ ಪ್ರಿಯತಮನಾಗಿ ಇರ್ತಾರೆ ಎಲ್ರಿಗೂ. ಅವರು ಅವ್ರಿಗೆ ಪ್ರಿಯತಮ ಇರ್ತಾರೆ, ಇವರು ಅವ್ರಿಗೆಲ್ಲರೂ ಪ್ರಿಯತಮಾಗಿರ್ತಾರೆ. ಅಂದರೆ ಇಬ್ಬರು ಇಷ್ಟಪಡ್ತಾರೆ ಅಂತ ಅರ್ಥ. ಯಾರು ನೋಡಿದ್ರೆ ಇವರು ದ್ವೇಷ ಇರಲ್ಲ, ಯಾರ ಮೇಲೂ ಯಾರಿಗೂ ಹಾನಿ ಉಂಟು ಮಾಡಲ್ಲ. ಈಗ ನೋಡಿ ಸಾಧುಗಳನ್ನೆಲ್ಲ ನೋಡಿದ್ರೆ ಕೆಲವರೆಲ್ಲ ನಾಯಿ ಬಂದರೆ ಕಾಲೆತ್ತಿ ಹೊಡೆಯೋಕ್ಕೆ ಶುರು ಮಾಡ್ಕೊತಾರೆ. ಆದರೆ ಸಾಧುಗಳು ಸುಮ್ಮನೆ ಅದನ್ನು ಏನೋ ಒಂದು ದೇವರ ಹಾಡು ಆಡ್ಕೊಂಡು ಇಲ್ಲ ದೇವರ ಹೆಸರು ಹೇಳ್ಕೊಂಡು ಆ ಕಡೆ ಕಳಿಸ್ತಾರೆ ಹೊತ್ತು ಅದನ್ನು ಏನೂ ಇದು ಮಾಡಲ್ಲ. ಅಂದರೆ ಎಲ್ಲ ಪ್ರಾಣಿಗಳಿಗೂ ಅವ್ರು ಏನು ಮಾಡ್ತಾರೆ ಅಂದರೆ ಮನುಷ್ಯರನ್ನ ಯಾವ ಥರ ನೋಡ್ತಾರೋ ಅದೇ ಸಮಾನವಾಗಿ ಅವ್ರು ನೋಡ್ತಾರೆ. ನೀವು 4ನೇ ಅಧ್ಯಾಯದಲ್ಲಿ ನೀವು ಓದಿರ್ಬೋದು, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಿಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಪಂಡಿತರಾದವರು ವಿದ್ಯಾ ವಿನಯ ಸಂಪನ್ನೆ, ಎಲ್ಲ ವಿದ್ಯೆಗಳು ಅವರು ಕಲ್ತಿರ್ತಾರೆ, ವಿನಯವಾಗಿರ್ತಾರೆ. ವಿದ್ಯಾ ಅಂದರೆ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಒಬ್ಬರಿಗೆ ವಿನಯ ಅನ್ನೋ ಒಂದು ಗುಣ ಬರದೇ ಇದ್ದರೆ ಅವರು ಭಕ್ತರೇ ಅಲ್ಲ ಅಂತ ಅರ್ಥ. ಭಕ್ತಿ ಸೇವೆ ಅವರು ಅಧ್ಯಯನ ಮಾಡಿಲ್ಲ ಅಂತ ಅರ್ಥ. ಅಂದರೆ ಅವರ ಸಾಧಕ ಬಂದು ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅಂತ ಅರ್ಥ. ಎಫೆಕ್ಟಿವ್ ಇಲ್ಲ, ಅವ್ರು ಕಲ್ತಿರೋ ಒಂದು ವಿದ್ಯೆ ಬಂದು ಇದು ಸರಿಯಾಗಿಲ್ಲ ಅಂತ ಅರ್ಥ. ಏನೋ ಮನಸ್ಸಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಕಾಮ, ಸ್ವಲ್ಪ ಕ್ರೋಧ, ಸ್ವಲ್ಪ ಲೋಭ ಇದೆಲ್ಲ ಇರುತ್ತೆ ಅಂತ ಅರ್ಥ ಅವ್ರಿಗೆ. ಯಾಕಂದರೆ ನಿಜವಾದ ಒಬ್ಬ ಪಂಡಿತ ಏನು ಮಾಡ್ತಾನೆ, ಆನೆನೂ ಒಂದೇ ಥರ ನೋಡ್ತಾನೆ, ನಾಯಿನೂ ಒಂದೇ ಥರ ನೋಡ್ತಾನೆ, ಚಂಡಾಲನ್ನು ಒಂದೇ ಥರ ನೋಡ್ತಾನೆ, ಬ್ರಾಹ್ಮಣನೂ ಒಂದೇ ಥರ ನೋಡ್ತಾನೆ, ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಚಂಡಾಲ ಅಂದರೆ ನಾಯಿ ಮಾಂಸ ತಿನ್ನೋನು, ಅವನೇ ಚಂಡಾಲ ಅಂತ ಹೇಳೋದು. ಅದಕ್ಕೆ ಕೆಲವರೆಲ್ಲ ಮನೆಯಲ್ಲಿ ಚಂಡಾಲ ಅನ್ನೋ ನೀನು ಅಂದ್ಬಿಡ್ತಾರೆ. ಅದಕ್ಕೆ ಈ ಮಾತುಗಳೆಲ್ಲ ನಾವು ನಿಗ್ರಹ ಮಾಡಬೇಕು ಅಂದ್ರೆ ಅದನ್ನೇ ಹೇಳ್ತೇವೆ. ಆ ನಿಗ್ರಹ ಮಾಡ್ಕೋಬೇಕಂದ್ರೆ ಕೃಷ್ಣ ಚೈತನ್ಯ ತುಂಬಾ ಸೌಕರ್ಯ ಮಾಡುತ್ತೆ, ನಮ್ಗೆ ತುಂಬಾ ಸಾಧನೆ ಮಾಡುತ್ತೆ. ಆದ್ರೆ ನಾವು ಬಳಸ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾವಾಗ್ಲೂ ಅಭ್ಯಾಸ ಆಗ್ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಅದನ್ನ ಮರಿತಾ ಇರ್ಬೇಕು. ಅದನ್ನ ಜ್ಞಾಪಿಸ್ಕೋಬಾರ್ದು. ಅದನ್ನ ಜ್ಞಾಪಿಸ್ಕೊಂಡ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು, ಇಂದ್ರಿಯಗಳನ್ನ ಅದ್ರ ಜೊತೆಗಳಲ್ಲಿ ನಾವು ನಿಯುಕ್ತ ಮಾಡಬೇಕು. ನಮ್ಮ ಕಣ್ಣು, ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಶಬ್ದ ಸ್ಪರ್ಶೆ ಶಬ್ದ ಸ್ಪರ್ಶ ರೂಪ ಅಲ್ಲ ಶಬ್ದ ಸ್ಪರ್ಶ ರಸ ರೂಪ ಗಂಧ. ರಸ ರೂಪ ಗಂಧ. ಶಬ್ದ ಅನ್ನೋದು ಕಿವಿಗೆ, ಆಮೇಲೆ ಸ್ಪರ್ಶ ಅನ್ನೋದು ಚರ್ಮಗೆ, ರಸ ಬಂದು ನಾಲಿಗೆಗೆ, ಆಮೇಲೆ ಮತ್ತೆ ರೂಪ ಬಂದ್ರು ಕಣ್ಣಿಗೆ, ಗಂಧ ಬಂದು ಸ್ಮೆಲ್ಗೆ. ಸೊ ಈ 5 ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಂದ್ರಿಯ ನಿಗ್ರಹ ಮಾಡ್ಕೊಂಡೇ ಇರೋನು ಏನು ಮಾಡ್ತಾನೆ ಅಂದರೆ ಅದರಿಗೆ ಬಲಿ ಆಗ್ಬಿಡ್ತಾನೆ. ಅದಕ್ಕೆ ರೂಪಗೋಸ್ವಾಮಿ ಏನು ಹೇಳ್ತಾರೆ ಅಂದರೆ, ಅದಕ್ಕೆ ನಿಮಗೆ ಉಪದೇಶಾಮೃತ, ನೀವು ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ಬಂದರೆ ಉಪದೇಶಾಮೃತ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ತುಂಬ ವಿಶೇಷವಾದ ಭಕ್ತಿ ಬಗ್ಗೆ ಇದೆ. ಯಾವ ಥರ ನಾವು ಭಕ್ತಿ ಸೇವೆ ಮಾಡಬೇಕು, ಯಾವ ಥರ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ಅದಕ್ಕೆ ಏನೇನು ದಾರಿ, ಅದಕ್ಕೆ ಯಾವ ಪದ್ಧತಿ ಮಾಡಿದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತುಂಬ ವಿಶೇಷವಾಗಿ ಉಪದೇಶಾಮೃತದಲ್ಲಿ ಬರೆದಿದ್ದಾರೆ. ಅದು ಒಂದು ಸ್ಮಾಲ್ ಬುಕ್, ತುಂಬ ಚಿಕ್ಕ ಬುಕ್, ಒಂದು 100-120 ಪೇಜ್ ಇರ್ಬೋದು ಅಷ್ಟೇ. ಅದು ನೀವೇನಾದರೂ ಅಂದರೆ ನಾವು ಭಾನುವಾರ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಮಾಡ್ಬೋದು. ಸಮಯ ಇದ್ದರೆ, ಅನುಮತಿ ಇದ್ದರೆ, ಅಲ್ಲ ಅಂದರೆ ಅವಕಾಶ ಇದ್ದರೆ. ಸೊ ತುಂಬ ವಿಶೇಷವಾದ ಬುಕ್ ಅದು ಉಪದೇಶಾಮೃತ. ಆಮೇಲೆ ಭಕ್ತಿ ರಸ ಅಮೃತ ಸಿಂಧು ಅಂತ ಅವರು ಬರೆದಿರೋದೆ. ಅದೊಂದು ಸ್ವಲ್ಪ ದೊಡ್ಡದಾಗಿದೆ. ಅದೊಂದು 200-300 ಪೇಜ್ ಇದೆ. ಅದರಲ್ಲಿ ಅಷ್ಟೇ ಬೇರೆ ಬೇರೆ ಕಲೆಗಳು, 64 ಕೃಷ್ಣನ ಕಲೆಗಳು. ಆಮೇಲೆ ಭಕ್ತಿ ಸೇವೆಯಲ್ಲಿ ಮಾಡಬೇಕಾಗಿರೋದು ಯಾವುದು, ಮಾಡಬಾರ್ದಾಗಿರೋದು ಯಾವ್ದು ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಇದೆಲ್ಲ ಇದೆ. ಆಮೇಲೆ ವಿವಿಧ ಭಕ್ತಿ ಸೇವೆಗಳ ಮಹಿಮೆಗಳೆಲ್ಲ ಅದರಲ್ಲಿದೆ. ತುಂಬ ವಿಶೇಷವಾದ ಪುಸ್ತಕಗಳೆಲ್ಲ ಇದೆ. ಅಂದರೆ ಯಾರು 4-5 ಜನ ಇದ್ರೆ ಚರ್ಚೆ ಮಾಡ್ಬೋದು. ಅದು ಆ ಥರ ಚರ್ಚೆ ಮಾಡ್ತಾ ಏನಾಗುತ್ತೆ, ನಮಗೂ ಅದೆಲ್ಲ ಜ್ಞಾಪಕ ಬರುತ್ತೆ, ನಿಮಗೂ ಹೇಳೋದಾಗುತ್ತೆ, ನೀವು ಕಲ್ತ್ಕೊಂಡಂಗಾಗುತ್ತೆ. ಸೊ ಇಲ್ಲಿ ಈ 5 ಇಂದ್ರಿಯಗಳು ಏನು ಮಾಡುತ್ತೆ ಅಂದರೆ, ಕಣ್ಣು ಏನು ಮಾಡುತ್ತೆ ಅಂದರೆ, ಏನಕ್ಕೆ ಓಡಿಸ್ತಾ ಇದ್ದಾರೆ ಅಂದರೆ, ಆಚಾರ್ಯಸು ಶಾಸ್ತ್ರದಲ್ಲಿ ಈ ಲೈಟ್ ಹುಳ ಅಂತ ಹೇಳ್ತೀವಿ,
ಈ ಲೈಟ್ ಹುಳ ಏನಾಗುತ್ತೆ ಅಂದರೆ ಕಿಟಕಿಯಿಂದ ಬರುತ್ತೆ. ಕಿಟಕಿಯಿಂದ ಬಂದು ಆ ಪ್ರಕಾಶಕ್ಕೆ ಆಕರ್ಷಣೆ ಆಗ್ಬಿಟ್ಟು ಸೀದಾ ಅದ್ರ ಹತ್ರ ಹೊಟ್ಟೋಗುತ್ತೆ. ಲೈಟ್ ಹತ್ರ ಹೋಗಿ ಏನಾಗುತ್ತೆ, ಬೆಂದೋಗುತ್ತೆ. ಇಲ್ಲ ಎಲ್ಲಾದ್ರೂ ಯಾವ್ದಾದ್ರು ಬೆಂಕಿ ಹಾಕಿದ್ರೆ ಯಾರಾದರೂ ಅದ್ರ ಹತ್ರ ಸೀದಾ ಆ ಬೆಂಕಿ ನೋಡಿದ್ರೆ ಅದಕ್ಕೆ ಅಟ್ರಾಕ್ಷನ್, ಸೀದಾ ಹೋಗಿ ಅದಕ್ಕೆ ಆ ಬೆಂಕಿ ಹತ್ರ ಹೋಗಿ ಅದು ಸುಟ್ಕೊಂಡು ಅದು ಸತ್ತೋಗ್ಬಿಡುತ್ತೆ. ಅದೇ ಥರ ಈ ಇದು ಏನದು ಜಿಂಕೆ ಕಾಡಲ್ಲಿ ಹೋಗ್ತಾ ಇರುವಾಗ ಈ ಬೇಟೆಗಾರ ಏನು ಮಾಡ್ತಾನೆ, ಹಾಡುಗಳಾಡ್ತಾನೆ. ಅದನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಅದನ್ನು ಆಕರ್ಷಣೆ ಮಾಡೋದಕ್ಕೆ ಹಾಡುಗಳು ಆಡ್ಕೊಂಡು ಹೋಗ್ತಾನೆ. ಈ ಜಿಂಕೆ ಏನಾಗುತ್ತೆ, ಎಗರ್ಕೊಂಡು ಕುಣ್ಕೊಂಡು ಇವನ ಹಿಂದ್ಗಡೆನೆ ಹೋಗುತ್ತೆ. ಯಾರ ಹಿಂದ್ಗಡೆ? ಆ ಬೇಟೆಗಾರ ಹಿಂದ್ಗಡೆನೆ ಹೋಗುತ್ತೆ. ಅವನೇನು ಮಾಡ್ತಾನೆ, ಕರೆಕ್ಟಾಗಿ ಬಿಲ್ ಹಾಕಿ ಅದನ್ನು ಸಾಯಿಸ್ಬಿಡ್ತಾನೆ. ಇದು ಬಂದಿರೋದು ಸಂತೋಷ ಪಡೆಯೋದಕ್ಕೆ, ಆದರೆ ಏನಾಗುತ್ತೆ, ಬಲಿ ಆಗ್ಬಿಡುತ್ತೆ. ಬಲಿ ಆಗ್ಬಿಡುತ್ತೆ. ಅದೇ ಥರ ಮೀನು, ಇದು ಏನಕ್ಕೆ ಹೇಳ್ತಾರೆ ಅಂದರೆ ಕಿವಿಗೆ, ಈ ಜಿಂಕೆ ಬಂದು ಕಿವಿಗೆ ಹೇಳ್ತಾ ಇದ್ದಾರೆ. ಈ ಇದು ಲೈಟ್ದು ಹುಳ ಬಂದು ಕಣ್ಣಿಗೆ. ನಾವು ಏನು ಮಾಡ್ತೀವಿ ಅಂದರೆ, ಯಾವುದೋ ಅಂದವಾಗಿದ್ದರೆ, ಅಂದ ಚೆಂದ ಇರೋದು, ಆಕರ್ಷಣೆ ಆಗಿರೋದು, ನೋಡೋಣ ಅಂತ ಹೋಗ್ತೀರಿ. ಆ ನೋಡೋಣ ಅನ್ನೋದು ಹೋಗುವಾಗ ಏನಾಗುತ್ತೆ ಅಂದರೆ, ಕಪಾಳಕ್ಕೆ ಛಲಾರ ಅಂತ ಒಂದು ಏಟ್ ಬಿಡುತ್ತೆ ನಮಗೆ. ಒಬ್ಬ ಕಾಲೇಜಲ್ಲಿ ಒಬ್ಬ ಹುಡುಗ ಅವಾಗ ಸೇರ್ಕೊಂಡಿದ್ದಾನೆ. ಎಲ್ಲರೂ ಒಂದು ಹುಡುಗಿನ ನೋಡ್ತಾನೆ, ತುಂಬ ಅಂದವಾಗಿ ಚೆಂದವಾಗಿರ್ತಾಳೆ. ಸೊ ಹಿಂದ್ಗಡೆ ಫಾಲೋ ಮಾಡ್ತಾನೆ ಇರ್ತಾನೆ. ಜೊತೆಲೆಲ್ಲ ಹುಡುಗರು ಸುಮ್ಮನೆ ಇರಲ್ಲ. ಏನೋ ಇಷ್ಟು ದಿನ ಅವಳು ಹಿಂದ್ಗಡೆ ಹೋಗ್ತಾ ಇದೆಯಾ, ನೀನು ಗಂಡಸ ಹೇಳ್ತಾರಲ್ಲ ಹುಡುಗರು, ನಿನಗೇನು ಧೈರ್ಯ ಇಲ್ಲ ಅದಿಲ್ಲ ಅಂತ. ಇವನೇನು ಮಾಡ್ತಾನೆ, ಸೀದಾ ಹೋಗ್ಬಿಟ್ಟು ಅವಳ ಹತ್ರ ಏನೋ ಮಾತಾಡ್ತಾನೆ. ಅವಳು ಚಪ್ಪಲಿ ತೊಗೊಂಡು ಬಂದು ಬಿಡ್ತಾಳೆ. ಅವಾಗ ಅವನು 6 ತಿಂಗಳು ಕಾಲೇಜ್ಗೆ ಬಂದಿಲ್ಲಂತೆ. ಅವನು ಪುಣೆಯಲ್ಲಿ ಆ ಸೆಮಿಸ್ಟರ್ ಎಕ್ಸಾಮ್ ಬರೆಯೋದೇ ಬಿಟ್ಬಿಟ್ಟಂತೆ. ಸೊ ಏನೋ ನಾವು ಅನುಭವಿಸ್ಬೇಕು ಅಂತ ಬರ್ತೀರಿ, ಕೊನೆಗೆ ಏನಾಗುತ್ತೆ, ಈ ಥರ ಆಗ್ಬಿಡುತ್ತೆ. ಸೊ ಇಂದ್ರಿಯ ನಿಗ್ರಹಗಳಿಲ್ಲ. ಸೊ ಕಣ್ಣು ಕೊಟ್ಟಿರೋದು ಏನಕ್ಕೆ, ಇದು ಏನದು ಇಂದ್ರಿಯಗಳು ಕೊಟ್ಟಿರೋದು ಏನಕ್ಕೆ ಅಂತ ಅದು ಹೇಳ್ತೀನಿ. ಸೊ ಕಣ್ಣು ಇದಕ್ಕೆ ಕಂಪೇರ್ ಮಾಡ್ತಾರೆ. ನಮ್ಮ ಕಣ್ಣು ಅದೇ ಬ್ರಹ್ಮಚಾರಿ ಪುಸ್ತಕ ಒಂದು ಬರೆದಿದ್ದಾರೆ ನಮ್ಮ ಆಚಾರ್ಯ ಒಬ್ಬರು ಸನ್ಯಾಸಿ. ಕಣ್ಣು ಬಂದು ತುಂಬ ನಮ್ಮನ್ನು ಭಕ್ತಿ ಸೇವೆ ಇಲ್ಲದೆ ಮಾಡ್ಬಿಡ್ತಂತೆ, ಕಳ್ಕೊಂಡ್ಬಿಡ್ತಿರೋದು ಇರೋ ಭಕ್ತಿ ಸೇವೆನೆಲ್ಲ. ಅದಕ್ಕೆ ಕಣ್ಣು ಏನಕ್ಕೆ ಕೊಟ್ಟಿರೋದಂದರೆ, ಯಾವಾಗಲೂ ಭಗವಂತನ ರೂಪನೇ ನೋಡ್ಬೇಕಂತೆ. ಆ ರೂಪನ ದರ್ಶನ ಹೆಂಗೆ ಮಾಡಬೇಕು ಅಂದರೆ, ತುಂಬ ಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಕಾಲಿಂದ ನೋಡೋದು ಅದು ಕರೆಕ್ಟು, ಕಾಲಿಂದನೇ ನೋಡಬೇಕು. ಯಾವ ಥರ ನೋಡಬೇಕು ಅಂತ ಹೇಳಿದ್ರೆ, ಆವತ್ತು ದರ್ಶನ ಮಾಡಿಬಿಟ್ರೆ ಪಾದಗಳಿಂದ ನಾವು ದರ್ಶನ ಮಾಡಿಕೊಂಡು ತೊಡೆಗೆ ಬಂದು, ಆಮೇಲೆ ಹೊಟ್ಟೆಗೆ, ಆಮೇಲೆ ಎದೆ, ಆಮೇಲೆ ಮುಖಾರವಿಂದ ನೋಡಬೇಕು. ಆ ದರ್ಶನ ನೋಡಿದ ತಕ್ಷಣ ಏನಾಗಬೇಕಂದ್ರೆ, ನಮಗೆ ಇಡೀ ದಿನ ಜ್ಞಾಪಕ ಬರಬೇಕು. ಆ ಥರ ದರ್ಶನ ಮಾಡಬೇಕು. ಆ ಥರ ದರ್ಶನ ಮಾಡಬೇಕು. ಆ ಥರ ನಮ್ಗೆ ಜ್ಞಾಪಕ ಮಾಡಬೇಕಂದ್ರೆ ಏನು ಮಾಡ್ಬೇಕು, ನಾವು ಸ್ಮರಣೆ ಮಾಡಬೇಕಂದ್ರೆ ಅದೇ ಸ್ಮರಣೆ ಇರಬೇಕು. ಇವಾಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ, ಎಲ್ಲರೂ ಅವರು ಇವರು ಅಂತೇನೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀರಿ. ದೇವಸ್ಥಾನ ಭಗವಂತನ ದರ್ಶನ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಬಂದ್ಬಿಡ್ತೀರಿ. ಒಂದು ಅರ್ಧ ಗಂಟೆ 1 ಗಂಟೆ ಅದಿರುತ್ತೆ ಅಷ್ಟೇ. ಮನೆಗೆ ಬಂದ್ರು, ಇಲ್ಲ ಬೇರೆ ಏನಕ್ಕೆ ನಾವು ಕೆಲ್ಸಕ್ಕೆ ಹೋದ್ರೆ ಹೆಂಗ್ ಮಾಡ್ಬೇಕು ದಿವ್ಯಜ್ಞಾನ? ಭಗವಂತನ ನೆನ್ಕೊಂತಾ ಇರ್ಬೇಕು ಯಾವಾಗ್ಲೂ. ಅದೇ ಹೆಂಗ್ ಮಾಡೋದು? ಸದಾ ಕೃಷ್ಣನ್ ನೆನ್ಕೊಂತಾ ಇರ್ಬೇಕು, ಅವ್ನ ಸೇವೆ ಮಾಡ್ಬೇಕು, ದಾಸನ ಆಗಿರ್ಬೇಕು. ಹೆಂಗ್ ದಾಸನ ಹೆಂಗ್ ದಾಸನ? ಹೆಂಗಂದ್ರೆ ಸತ್ಸಂಗದಲ್ಲಿ, ಗುರು ಪರಂಪರದಲ್ಲಿ, ಸತ್ಸಂಗದಲ್ಲಿ ಇರ್ಬೇಕು ಯಾವಾಗಲೂ. ಇದೆಲ್ಲ ನೀನ್ ಹೇಳಿದೆಲ್ಲ ಒಂದೇ ಒಂದು ಪಾಯಿಂಟ್, ಸತ್ಸಂಗದಲ್ಲಿ ಇರುತ್ತೆ. ಸತ್ಸಂಗದಲ್ಲಿ ಏನ್ ಮಾಡ್ತಾರೆ, ಆ ಭಾಷಣ ಇದು ಆ ಭಕ್ತರು ಏನ್ ಮಾಡ್ತಾರೆ, ಯಾವಾಗ್ಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಯಾವಾಗ್ಲೂ. ನಿನ್ನೆ ಒಬ್ಬರು ಭಕ್ತರು ಹೇಳ್ತಾ ಇದ್ರು, ತಿರುವೆಲಿಕಾಯಿಲ್ ಅಂತ ಒಂದು ಊರಿದೆ. ಅದು ಒಂದು ದಿವ್ಯದಶ, 108ದಲ್ಲಿ ಒಂದು ದಿವ್ಯದಶ. ಆ ದಿವ್ಯದೇಶಕ್ಕೆ ಹೋಗ್ಬಿಟ್ರೆ 108 ದಿವ್ಯದೇಶ ನೋಡೋಷ್ಟು ಸಮಾನ ಅಂತೆ, ಒಂದೇ ಒಂದು ದಿವ್ಯದೇಶ ನೋಡ್ರೆ. ಅಲ್ಲಿ ಪೆರುಮಾಳ್ ಭಗವಂತ ರಾಮಂದು, ಅಲ್ಲಿ ಭಗವಂತ ಬಣ್ಣದಲ್ಲಿದ್ದಾರಂತೆ. ವಿಗ್ರಹನೇ ಬೇರೆ ಬೇರೆ ಬಣ್ಣದಲ್ಲಿ, ಮಲ್ಟಿ ಕಲರ್ಡ್ ರಾಮ. ಅವರು ಪೆರುಮಾಳಾಗಿ ಬರ್ತಾರೆ. ಫಸ್ಟು ಬಾಲಾಜಿಯಾಗಿ ಬರುವಾಗ ಒಬ್ಬ ಆಳ್ವಾರ್ ಏನು ಮಾಡ್ತಾರೆ, ನಿಮ್ಮನ್ನು ನಾನು ಈ ಏನೋ ಶಂಕು ಚಕ್ರ ಗದಾ ಪದ್ಮ ಇದೆಲ್ಲ ಬೇಡ ನನಗೆ, ಅದಿದ್ರೆ ನನಗೆ ನನ್ನ ಭಕ್ತಿಗೇನೋ ಇದಾಗುತ್ತೆ, ನೀವು ಅದಿಲ್ದಿರ ಬನ್ನಿ ಅಂತ ಹೇಳಿದ್ರಂತೆ ಆಳ್ವಾರ್. ಇವ್ರೇನ್ ಮಾಡಿದ್ರು, ಬರುವಾಗ ಬಾಲಾಜಿ ಆ ಶಂಕು ಚಕ್ರ ಗದಾ ಪದ್ಮ ತಗೊಂಡ್ಬಂದ್ಬಿಟ್ರು. ಅವ್ರು ಗರ್ಡನ್ ಮೇಲೆ ಹಾರ್ಕೊಂಡು ಬಂದ್ಬಿಟ್ರು. ಏನಪ್ಪ ಮಾಡೋದು, ಇವ್ರು ಬೇಡ ಅಂತ ಹೇಳ್ತಾರೆ ನನ್ನ ಭಕ್ತ. ಅವ್ರ ಭಕ್ತನಿಗೋಸ್ಕರ ಏನ್ ಮಾಡಿದ್ರು, ಗರುಡ ಬಾಯಿಲಿ ಅಂತ ಕರೆದ್ಬಿಟ್ಟು ಆ ಶಂಕು ಚಕ್ರ ಅವ್ರು ಕೊಟ್ಬಿಟ್ರಂತೆ ಗರುಡನ್ಗೆ, ನೀನ್ ಇಟ್ಕೊ ಅಂತ ಹೇಳ್ಬಿಟ್ಟು.
ಈ ಒಂದು ದೇವಸ್ಥಾನದಲ್ಲೇ ನೀವು ಹೋದ್ರೆ ಗರುಡ ಇದು ಮಾತ್ರ ಇಟ್ಕೊಂಡಿದ್ದಾರೆ, ಶಂಕು ಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಭಕ್ತನ ಆಸೆನ ನೆರವೇರಿಸಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಶುದ್ಧ ಭಕ್ತ ಅವನು. ಭಕ್ತ ಹೇಳಿದ್ ಕೇಳ್ತಾರೆ ನೋಡಿ ಭಗವಂತ, ಅಷ್ಟೊಂದು ಶುದ್ಧ ಭಕ್ತ. ಯಾಕೆ ಇಲ್ಲೇ ಹಾಕಿದಲ್ಲ ಭೂತಾತ್ಮ, ಸೊ ಅಷ್ಟು ಶುದ್ಧ ಆತ್ಮ ಅವರು, ವಿಶುದ್ಧ ಆತ್ಮ. ಅದಕ್ಕೆ ಅವ್ರಿಗೆ ಈ ತರ ಕಾಣಿಸ್ಕೊಳ್ಳೋದಿಕ್ಕೇನೆ ಆ ಅವತಾರದಲ್ಲಿ ಬಂದಿದ್ದಾರೆ. ಅಂದ್ರೆ ಭಗವಂತ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲ ಭಕ್ತರಿಗೋಸ್ಕರನೇ ಬಂದಿರೋದು, ಎಲ್ಲ ಕಡೆ ಭಕ್ತರಿಗೋಸ್ಕರನೇ ಬಂದಿರೋದು. ಭಕ್ತರಿಗೆ ಅವರೊಂದು ಆಸೆ ನೆರವೇರಿಸಬೇಕು ಅಂತಾನೆ ಬಂದಿರೋದು. ಸೊ ಗರುಡನ್ ಕೊಟ್ಬಿಟ್ಟು ಗರುಡ ನೀನು ಇದನ್ನ ಇಟ್ಕೊಂತಿರ್ಬೋದು. ಸೊ ಗರುಡ ಅದನ್ನ ಇಟ್ಕೊಂಡು ಯಾವ ದೇವಸ್ಥಾನದಲ್ಲಿ ಗರುಡ ಆ ಥರ ಇಲ್ಲ. ಇವಾಗ ಕೆಲವು ದೇವಸ್ಥಾನದಲ್ಲಿ ತುಂಬಾ ರೇರು, ಅರುದು, ಅದೊಂದು ದೇವಸ್ಥಾನದಲ್ಲಿ ಮಾತ್ರನೇ ಗರುಡ ಅದನ್ನ ಇಟ್ಕೊಂಡಿರೋದು, ಬೇರೆ ಯಾವ್ದ್ರಲ್ಲಿ ಇರೋದು. ನನಗೆ ಇದೇ ತರ ನೀನು ಯಾವಾಗ್ಲೂ ದರ್ಶನ ಕೊಡಬೇಕು ಅಂತ ಇದ್ದಾನೆ. ಆ ತರ ನಮ್ಮ ಕಣ್ಣು ದರ್ಶನ ಮಾಡ್ಬಿಟ್ರೆ ಮರಿಬಾರ್ದು ಭಗವಂತನ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡ್ರೆ ಆಗಲ್ಲ, ದರ್ಶನ ಮಾಡಬೇಕು, ಆದ್ರೆ ಕೇಳಬೇಕು. ಅದಕ್ಕೆ ಭಾಗವತಂ ನೀವು 3ನೇ ಶ್ಲೋಕ ಹೇಳಿದ್ರೆ ಪಿಬತ ಭಾಗವತಂ ರಸಮಾಲಯಂ ಅಂತ ಬರ್ತಿದೆ. ಪಿಬತ ಭಾಗವತಂ ಅಂದ್ರೆ ಕುಡಿಯೋದು, ಭಗವಂತನ ಭಾಗವತಂನ ಕುಡಿಯೋದು ಅಂದ್ರೆ ಏನರ್ಥ? ಕಿವಿಯಿಂದ ಕೇಳೋದು. ಕಿವಿಯಿಂದ ಕೇಳ್ತಾ 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 ನಮ್ಗೆಲ್ಲ ದರ್ಶನ ಬಂದ್ಬಿಡುತ್ತೆ. ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಷ್ಟು ಶುದ್ಧ ಭಕ್ತರಾದ್ರೆ ಸುಮಾರು ಜನ ದರ್ಶನ 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 ತಿರುಪತಿ ದರ್ಶನ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂತಾರೆ, ಒದ್ದಾಡ್ತಾರೆ, ಪ್ರಾಣ ಒಳ್ಳೇದೇ ಅದೆಲ್ಲ. ಬಟ್ ಇಲ್ಲಿ ಅದಕ್ಕಿಂತ ಇದು ತುಂಬಾ ವಿಶೇಷವಾದದ್ದು. ಇವಾಗ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಏನಕ್ಕೆ ಈ ಶಂಕು ಚಕ್ರ ಬಂತು, ಏನಕ್ಕೆ ಗದಾ ಪದ್ಮ ಬಂತು, ಏನಕ್ಕೆ ಭಗವಂತ ಬಂದು ಇಲ್ಲಿ ಕಣ್ಣು ಕ್ಲೋಸ್ ಆಗ್ತಾನೆ ಇರ್ತೈತಿ, ಬಾಲಾಜಿಲಿ ಕಣ್ಣು ಕ್ಲೋಸ್ ಆಗಿರುತ್ತೆ. ಇದಕ್ಕೆಲ್ಲ ಒಂದೊಂದು ಲೀಲೆಗಳಿದೆ, ಎಲ್ಲದಕ್ಕೂ ಒಂದು ಲೀಲೆಗಳಿದೆ. ನಾವು ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ರೆ ಹೇಳ್ತೀನಿ ಅದು ಒಂದು ನಿಮಿಷ, ಅದು ಇನ್ನು ಅದು ದೊಡ್ಡ ಕ್ಲಾಸ್, ಅದು ಬೇರೆ ಕ್ಲಾಸ್. ಸೊ ಕುತೂಹಲವಾಗಿ ಇರ್ಬೇಕು. ಸೊ ಹಿಂಗೆ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲದಕ್ಕೂ ಒಂದೊಂದು ಕಾರಣ ಇದೆ. ಆಮೇಲೆ ಇಲ್ಲಿ ಗಡ್ಡದ ಹತ್ರ ಒಂದು ಏಟ್ ಬಿದ್ದಿರುತ್ತೆ ಬಾಲಾಜಿಗೆ, ಅದಕ್ಕೊಂದು ಲೀಲೆ ಇದೆ. ಅದು ಬೆನ್ನೆ ಇಟ್ಬಿಡ್ತಾರೆ ಅದಕ್ಕೆ. ಅದಕ್ಕೊಂದು ಇವರು ಆನಂದ ಆಲ್ವಾರ್ ಅಂತ ಒಬ್ರು ಇದ್ದಾರೆ, ಅವ್ರು ಮಾಡಿರೋದು ಅದು ಲೀಲೆಗಳು. ಅದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಅಲ್ಲಿ ನಾವು ಕ್ಲಾಸ್ ಮಾಡ್ತಾ ಇರ್ತೀವಿ, ಪಬ್ಲಿಕ್ ಕ್ಲಾಸ್ ಆಗಿ ಮೂಕನ್ಬಳ್ಳಿ. ನಾನು ಕೀರ್ತನೆ ಮಾಡಕ್ಕೆ ನಿಂತ್ಕೊಂಡ್ರೆ ನಮ್ಮ ಡಿವೋಟೀಸ್ ಎಲ್ಲ ಹೋಗಲ್ಲ, ನಿಂತ್ಕೊಂಡ್ಬಿಡೋದು, ಒಡೆ ಹೋಗೋದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡ್ರೆ. ನಾನು ಎಷ್ಟೋ ಸಲ ನೋಡಿದೆ, ಇವರು ಹೇಳಿಲ್ಲ, ಆಮೇಲೆ ಹೇಳಿದೆ ಆಮೇಲೆ ಹೇಳಿದೆ, ಮಾತಾಜಿ ನೀವು ಸುಮ್ಮನೆ ನಿಂತ್ಕೊಂಡು ಹೋಗಿ ಅಲ್ಲಿ ಭಗವಂತನ ನೋಡ್ಕೊಳ್ಳೋದಲ್ಲ, ಇಲ್ಲಿ ಬಂದು ಹೊಗಳಬೇಕು ಭಗವಂತನ. ಗುಣಗಾನ ಮಾಡಿದ್ರೆ ಭಗವಂತ ಸಂತೃಪ್ತಿ ಆಗ್ತಾನೆ. ಸುಮ್ಮನೆ ನೋಡ್ಕೊಂಡು ಇದ್ಬಿಟ್ಟು ತುಂಬಾ ಚೆನ್ನಾಗಿದೆ ದೇವರು, ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ಹಾರ ಎಷ್ಟು ಚೆನ್ನಾಗಿದೆ, ಅದೆಲ್ಲ ಕರೆಕ್ಟೇ. ಬಟ್ ಅದನ್ನ ಇನ್ನೂ ವರ್ಣನೆಯಾಗಿ ಆಳವಾಗಿ ನಾವು ತುಂಬಾ ಅರ್ಥ ಮಾಡ್ಕೊಬೇಕಂದ್ರೆ ಸತ್ಸಂಗದಲ್ಲಿ ಶ್ರವಣ ಮಾಡ್ಬೇಕು. ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ನಾವಿವಾಗ ಹಾಡಿದ್ರಲ್ಲ, ಆ ಥರ ಅದನ್ನ ಆ ದರ್ಶನನ ನಾವು ನಿಜವಾಗಿ ಧ್ಯಾನ ಮಾಡಬೇಕು ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಭಗವಂತನ ಗುಣಗಾನ ಕೇಳಬೇಕು, ಭಕ್ತರ ಬಾಯಿಂದ ನಾವು ಕೇಳಬೇಕು. ಅವಾಗ ನಮ್ಗೆ ಜ್ಞಾಪಕ ಬರುತ್ತೆ, ಓ ಗರುಡಲ್ವಾರು ಇದು ಕೇಳಿದ್ನಲ್ಲ, ಎಲ್ಲೋ ನಾವು ದೇವಸ್ಥಾನಕ್ಕೆ ನಾವು ಹೋಗೋ ಇದು ಸನ್ನಿವೇಶ ಬಂತಂದ್ರೆ ಇಲ್ಲೆಲ್ಲೋ ಕೇಳಿದ್ದೀನಲ್ಲ, ಗರುಡ ಇದಿಟ್ಕೊಂಡಿದ್ದಾರಲ್ಲ. ಅದಕ್ಕೆ ಆ ಕ್ಷೇತ್ರದ ಮಹಿಮೆ ಅಲ್ಲಿ ಕೇಳಬೇಕು, ಅಲ್ಲಿ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ ನಮ್ಗೆ. ಅವ್ರು ಹೇಳ್ತಾರೆ ಈ ತರ ಅಂತ ಹೇಳ್ತಾರೆ. ಈಗ ಮೊನ್ನೆ ಇದು ಕಾರಾಯ್ಕುಡಿಗೆ ಹೋಗಿದೆ, ಅಲ್ಲೊಂದು ಬಾಲಾಜಿ ದೇವಸ್ಥಾನಕ್ಕೆ ನಾವು ಹೋಗಿದ್ರಿ. ಅಲ್ಲಿ ಒಬ್ಬ ಚೆಟ್ಟಿಯಾರು, ನಮ್ಮ ತರ ಚೆಟ್ಟಿಯಾರ್ಸ್, ಅವರು ತಮಿಳ್ ಚೆಟ್ಟಿಯಾರ್ಸ್ ಅಲ್ಲ, ಆ ಚೆಟ್ಟಿಯಾರಲ್ಲ, ಇವ್ರು ತಿನ್ನೋ ಚೆಟ್ಟಿಯಾರ್ಗಳು, ಇವರು ನಾಟಕೋಟ ಚೆಟ್ಟಿಯಾರ್ ಅಂತ ಹೇಳ್ತಾರೆ. ಅವ್ರು ಕಾರಾಯ್ಕುಡಿಲೆಲ್ಲ ಅವರೇ ಚೆಟ್ಟಿಯಾರ್ಗಳು. ಏನೋ ಹೆಸರು ಇದೆ, ಕಾರಾಯ್ಕುಡಿನಾ, ಏನದು ಅವನ ಹೆಸರು ಏನೋ ಚೆಟ್ಟಿಯಾರರು. ಇದು ಅವ್ರದ್ದು ಕಾಲೇಜು, ಸ್ಕೂಲು, ಹಾಸ್ಪಿಟಲ್ಸ್ ಎಲ್ಲ ಅವರು ಊರೆಲ್ಲ ಫುಲ್ ಅವರೇ. ಅಲ್ಲೇನಾಗಿಲ್ವಾ ಮಳೆ ಬಿದ್ಬಿಟ್ಟು ಕಾಲ ಚಪ್ಪಲಿ ಹಾಕಿದ್ರೆ ಹೋಗ್ಬಿಟ್ರು. ಎಷ್ಟೋ ದಿನದಿಂದ ಕರೀತಾ ಇದ್ರು ಅಂತ ಅವ್ರ ಜೊತೆಗೆ ಹೋಗಿದ್ದು. ಪ್ರೀತ ಬಿಸಿಲು, ಸರಿ. ಅಲ್ಲಿ ಒಬ್ಬ ಇವನು ಏನೋ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು, ಅವ್ರದ್ದೊಂದು ದೊಡ್ಡ ಗ್ರೂಪ್ ಇದೆ ಅವ್ರದ್ದು, ಅವ್ರ ಹೆಸರು ಮಾಡ್ತಾರೆ. 300 ವರ್ಷಗಳ ಮುಂದೆ ಯಾವಾಗ್ಲೂ ತಿರುಪತಿಗೆ ಹೋಗ್ತಾ ಇದ್ದಂತೆ ಅವರು, ಯಾವಾಗ್ಲೂ ತಿರುಪತಿಗೆ ಹೋಗೋದು. ತಿರುಪತಿ ಮಾತ್ರ ಬಿಡ್ತಾನೆ ಇಲ್ಲಂತೆ. ಆಮೇಲೆ ವಯಸ್ಸಾದ್ಮೇಲೆ ಹೋಗಕ್ಕಾಗ್ಲಿಲ್ಲಂತೆ. ಒಂದ್ಸಲ ತಿರುಪತಿಗೆ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಡಂತೆ, ಆಗ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ, ಎದ್ದಳಕ್ಕಾಗ್ಲಿಲ್ಲ. ಆ ಕಾಲದಲ್ಲೆಲ್ಲ ಬಸ್ಸು ಏನಿಲ್ವಲ್ಲ, ಬಸ್ಸು ಫ್ಲೈಟು ಏನಿಲ್ಲ, ಟ್ರೈನ್ ಏನಿಲ್ಲ.
ನಾ ಬೆಟ್ಟ ಎತ್ತಿನ ಗಾಡಿನೂ ಇಲ್ಲ, ಎತ್ತಿನ ಗಾಡಿ ಹೋಗ್ತಾ ಇತ್ತು, ಬಟ್ ಇವ್ ನಡ್ಕೊಂಡು ಹೋಗೋದು ಅವೆಲ್ಲ ಸಾಧಾರಣವಾಗಿ ಹೋಗ್ಬಿಡ್ತಾರೆ ನಡ್ಕೊಂಡು ತಿರುಪತಿಗೆಲ್ಲ. ಹಾ, ಯಾಕಂದ್ರೆ ಗೋವಿಂದನ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನಾಯ್ತು, ಅವನ ಕೈಲಿ ಆಗ್ಲಿಲ್ಲ. ಮತ್ತೆ ಅವಾಗ ಏನ್ ಮಾಡಿದ್ರ, ಭಗವಂತನ ಕೇಳ್ಕೊಂಡ, ಸ್ವಾಮಿ ನನ್ನ ಕೈಲಿ ಬರಕ್ ಆಗ್ತಾ ಇಲ್ಲ, ಏನು ಅಂತ ಗೊತ್ತಿಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ, ಆದ್ರೆ ನಾನು ನಿನ್ನ ನೋಡಿದ್ರೆ ನಾನು ಬರಲ್ಲ, ನಾನು ವಾಪಸ್ ಹೋಗಲ್ಲ ಅಂತ ಹೇಳಿ ಏನೇನೋ ಭಗವಂತನ ಸಂತೃಪ್ತಿ ಮಾಡಿದ್ದಾರೆ. ಆಮೇಲೆ ಭಗವಂತ ಕನ್ಸಲ್ಲಿ ಬಂದು ಹೇಳಿದ್ದಾರೆ, ನೀನ್ ಇನ್ಮೇಲೆ ತಿರುಪತಿಗೆ ಬರಬೇಡ, ನಾನೇ ಅಲ್ಲಿ ಬರ್ತೀನಿ, ನೀನಿರೋ ಸ್ಥಳದಲ್ಲಿ ನಾನೇ ಬಂದು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಊರಿಗೆ ಹೋದ್ಮೇಲೆ ವಾಪಸ್ ಹೋದ್ಮೇಲೆ ಮಲ್ಕೊಂಡಿದ್ಮೇಲೆ ಅವ್ನಿಗೆ ಹೇಳ್ದಂತೆ, ಈ ಜಾಗದಲ್ಲಿ ನಾನು ಈ ಭೂಮಿನಲ್ಲಿ ನಾನು ಇದ್ದೀನಿ, ಇದನ್ನ ನೀನೇನ್ ಮಾಡ್ತೀಯ ಎಲ್ಲ ಅದು ಆ ಜಾಗ ಎಲ್ಲ ಇದು ಮಾಡ್ಬಿಟ್ಟು ಏನಿದ್ರೆ ಭೂಮಿ ಎಲ್ಲ ಅಗದ್ಬಿಟ್ಟು ಇಲ್ಲಿ ನನ್ನ ವಿಗ್ರಹ ಇರುತ್ತೆ, ನೀನು ದೇವಸ್ಥಾನ ಕಟ್ಟು ಅಂತ ಹೇಳ್ಬಿಟ್ರು. ಸ್ವಾಮಿ ನನ್ನ ಹತ್ರ ಏನು ನೀವು ಹೇಳ್ದಂಗೆ ದೇವಸ್ಥಾನ ಕಟ್ಟೋಷ್ಟು ನನ್ನ ಹತ್ರ ಸೌಕರ್ಯ ಇಲ್ಲ, ಅದೆಲ್ಲ ಅದ್ರ ಬಗ್ಗೆ ಚಿಂತೆ ಬೇಡ, ನಾನು ಅದು ರೆಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅವರು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ತುಂಬಾ ದೊಡ್ಡ ದೇವಸ್ಥಾನ. ನಮಗೆ ಅವತ್ತು ಊಟ ಇಲ್ಲ ಮಧ್ಯಾಹ್ನ, ಬೇರೆ ಕಡೆ ಎಲ್ಲ ಹೋದ್ರೆ ಅಲ್ಲಿ ಸಿಕ್ಲಿಲ್ಲ. ಸರಿ ಏನ್ ಮಾಡೋದಂತ ಭಗವಂತನ ದರ್ಶನ ಅವತ್ತು ನೋಡಿದ್ರೆ ಇದು ತಿರುಮಂಜನಂ ಅಂತ ಹೇಳ್ತಾರೆ ಅವರು. ತಿರುಮಂಜನಂ ಅಂದ್ರೆ ತುಂಬಾ ವಿಶೇಷ, ಅವರು ಶ್ರೀ ಸಂಪ್ರದಾಯ ಅಭಿಷೇಕ. ನಾವು ಹೋಗೋ ದಿನ ಯಾರೋ ಅಭಿಷೇಕ ಮಾಡಿಸ್ತಾ ಇದ್ದಾರೆ, ರಾಮಾನುಜಾಚಾರ್ಯಗೆ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಅವತ್ತು ಏನೋ ಒಂದು ವಿಶೇಷ, ಪೌರ್ಣಮಿನೋ ಏನೋ ಗೊತ್ತಿಲ್ಲ, ಅವತ್ತು ತುಂಬಾ ವಿಶೇಷ ಅವತ್ತು ಮಾಡ್ತಾ ಇದ್ದಾರೆ. ಸರಿ ನಾನು ಹೋಗಿ ಅಲ್ಲಿ ಅಡುಗೆ ಮನೆಗೆ ಒಂದು ಏನೋ ಹೆಸರು ಇರ್ತಾರೆ, ತುಂಬಾ ಹೆಸರು, ದೇವಸ್ಥಾನಕ್ಕೆ ದೇವರಿಗೆ ಅಂತ ಸೆಪರೇಟ್ ಆಗಿ ಒಂದು ಅಡುಗೆ ಮನೆ ಇರುತ್ತೆ. ಆ ಜಾಗದಲ್ಲಿ ಪಲ್ಲಿ ಏನೋ ಹೇಳ್ತಾರೆ, ಅದಕ್ಕೆ ಪಲ್ಲಿ ವಾಸಲ ಏನೋ ಹೇಳ್ತಾರೆ. ಆ ಜಾಗದಲ್ಲಿ ಹೋಗಿ ಕೇಳಿದೆ, ಅವರು ಸ್ವಾಮಿ ಉಂಗ್ಳಕ್ಕೆ ಇದು ತೈರ್ ಸಾದಂ ಕೊಡುಕ್ರೆ ವೇಣ ವಾಯ್ಕೊಂಡ್ ಅಂತ ಹೇಳಿದ್ರು. ಆಮೇಲೆ ಅವ್ರು ತೈರ್ ಸಾದ ಮೀಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು, ತುಂಬಾ ಚೆನ್ನಾಗಿ ತೈರ್ ಸಾದ, ಬಿಸಿ ಬಿಸಿ ಇರುತ್ತೆ, ಮೊಸರನ್ನ ಬಿಸಿ ಬಿಸಿಯಾಗಿರುತ್ತೆ. ಸರಿ, ಆ ಮೊಸರನ್ನ ತಗೊಂಡು ತಿನ್ಬಿಟ್ಟು ಅಲ್ಲೆಲ್ಲ ನಿಂಗೆ ಅದೇ ಹೇಳಿದ್ರು, ನೀನು ಹೋಗೋದಿಗೆ ಇದು ತಿರುಮಂಜನ ಪಾತ್ರೆ ಪೋಂಗ ಅಂತ ಹೇಳ್ಬಿಟ್ಟು ಅಲ್ಲೇ ನಾವು ಒಂದು 10 ನಿಮಿಷ ಅರ್ಧ ಗಂಟೆ ಇದ್ಬಿಟ್ಟು ಅಭಿಷೇಕ ನೋಡ್ಕೊಂಡು ಆಮೇಲೆ ಅಲ್ಲಿಂದ ಶ್ರೀರಂಗಪಟ್ಟಣ ಹೋದ್ರಿ. ಸೊ ಈ ತರ ಭಗವಂತ ಭಕ್ತರ ಒಂದು ನಿಜವಾದ ಕೃಷ್ಣ ಭಕ್ತಿ ಮಾಡೋ ಒಂದು ಭಕ್ತರಿಗೆ, ವಿಶುದ್ಧಾತ್ಮಗಳಿಗೆ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಆಗಿರ್ತಾರೆ ಅವರು. ಸೊ ಈ ತರ ಕಣ್ಣು ದರ್ಶನ ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಷ್ಟೇ ತುಂಬಾ ದರ್ಶನ ಅದೇ ದರ್ಶನದಲ್ಲಿ ಏನು ರುಚಿನೇ ಸಿಗ್ತಾ ಇಲ್ಲ. ಏನ್ ನೋಡಿದ್ರೆ ಸುಮ್ಮನೆ ಯಾರೋ 4 ಜನ ಹೇಳ್ತಾರೆ ಅಂದ್ರೆ ನಾವು ತುಂಬಾ ಚೆನ್ನಾಗಿದೆ, ಅಲಂಕಾರ ತುಂಬಾ ಚೆನ್ನಾಗಿದೆ, ಯಾರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಏನು ಅದ್ರಲ್ಲಿ ರುಚಿ ಇಲ್ಲ. ರಸ ಅಂದ್ರೆ ರುಚಿ, ರಸ ಸಿಗ್ತಾ ಇಲ್ಲ ಇನ್ನು. ಅದು ಸಿಗ್ಬೇಕು ಅಂದ್ರೆ, ಆ ರುಚಿ ಸಿಗ್ಬೇಕಂದ್ರೆ ನಾವು ಕೇಳ್ಬೇಕು. ಇವಾಗ ರತ್ನಮ್ಮ ಮಾತಾಡಿ ಕೇಳಿದ್ರು ಏನಿದು ಅಂತ ಕೇಳಿದ್ರು. ಅದರ ಕೇಳಿದ್ರೆ ನಮ್ಗೆ ಏನಾಗಿದೆ ನೋಡುವಾಗ, ಓ ಹೌದು ಇದು ಅದೇ ಈ ತರ ಆಗಿರೋದು ಲೀಲೆ ಅದು ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ತಿರುಪತಿದು ಅಷ್ಟೇ ಬೇಕಾದಷ್ಟು ಲೀಲೆಗಳಿದೆ. ಸೊ ಕೇಳೋರು ಯಾರಿಲ್ಲ, ಟೈಮ್ ಇಲ್ಲ, ದಿನ ಇಲ್ಲ, ಅದಕ್ಕೆ ಅದು ಬ್ರೇಕ್ ಕೊಟ್ಬಿಟ್ರೆ ಏನಾಗುತ್ತೆ, ಇದು ಹೋಗ್ಬಿಡುತ್ತೆ, ಅಲ್ಲಲ್ಲ ಉತ್ಸಾಹ ಹೊರಟೋಗ್ಬಿಡುತ್ತೆ. ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕ್ಯೂರಿಯಾಸಿಟಿ, ಕುತೂಹಲ ಇದೆ. ಡೈಲಿ ಹೇಳ್ಕೊಂಡು ಹೋಗ್ತಾ ಇದ್ರೆ ನಮಗೂ ರುಚಿ ಸಿಗುತ್ತೆ, ಕೇಳೋರ್ಗೂ ರುಚಿ ಸಿಗುತ್ತೆ. ಯಾವಾಗ್ಲೋ ಕೇಳಬೇಕು ಅಂತ ಇದಿರ್ಬೇಕು. ಅದಕ್ಕೆ ಪರೀಕ್ಷಿತ್ ಮಹಾರಾಜು ಕೇಳಬೇಕು ಅಂತಾನೆ ಕುತ್ಕೊಂಡ್ರು, ಅದಕ್ಕೆ ಅವ್ರು ಹೊರಟೋದ್ರು. ಇದಕ್ಕೆ ವೈಕುಂಠಕ್ಕೆ ಹೋದ್ರು, ಇವರು ಹೊರಟೋದ್ರು ವೈಕುಂಠಕ್ಕೆ. ಅವ್ರು ಹೇಳ್ತಾರೆ ಪರೀಕ್ಷಿತ್ ಮಹಾರಾಜು, ಯಾವುದು ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಅಕ್ಷರ ನೀವು ಮಿಸ್ ಮಾಡಬಾರ್ದು. ನಾನು ರಾಜ ಅಂತ ಹೇಳ್ಬಿಟ್ಟು ನಾನು ಇದು ಯಾವಾಗ್ಲೂ ನಾನು ಇದು ಏನೋ ಯೌವನದಲ್ಲಿ ಇದ್ದೀನಿ, ನಾನು ತುಂಬಾ ಅರಣ್ಮನೆಯಲ್ಲಿ ಇದ್ದಿದ್ದಲ್ಲ, ಅವರು ಅಂತಃಪುರದಲ್ಲಿ ನಾನು ಇದ್ದು ಬಾಳಿದ್ದೀನಿ ಅಂತ ನೀನೇನು ಇದು ಮಾಡ್ಕೊಂಡ್ಬಿಡ್ಬೇಡ, ಮಿಸ್ ಮಾಡ್ಕೊಂಡ್ಬಿಡ್ಬೇಡ. ನನಗೆ ನಿದ್ದೆ ಗಿದ್ದೆ ಏನು ಬೇಕಾಗಿಲ್ಲ, ಆಹಾರ ಏನು ಬೇಕಾಗಿಲ್ಲ, ಅದು ಗೊತ್ತ ಭಾಗವತನ ಬಗ್ಗೆ ನಾನು ಕೇಳಿದ್ರೆ ಸಾಕು. ಆ ಥರ ಕೇಳ್ತಾ ಇದ್ರೆ ನಾವು ಭಗವಂತನ ನಿಜವಾಗಿ ನೋಡ್ಬೋದು, ಆ ರೂಪ ನೋಡ್ಬೋದು ಕಣ್ಣಲ್ಲಿ. ಅದೇ ಕಣ್ಣು ಕೊಟ್ಟರೆ ಏನಂದ್ರೆ ಭಗವಂತನ ರೂಪ ನೋಡಬೇಕು. ಅದೇ ಥರ ಭಗವಂತನ ಇದು ಏನದು ನಾಳೆಗೆ ಏನು ಕೊಟ್ಟಿರೋದಂದ್ರೆ, ಭಗವಂತನ ನೈವೇದ್ಯ ಮಾಡಿರೋ ಪ್ರಸಾದನ ತಗೊಳ್ಳೋದು. ಇವತ್ತು ನಾವು ಎಲ್ಲಾದ್ರೂ ಹೋದ್ರೆ ಪ್ರಸಾದ ಸಿಕ್ಕಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಮ ಟೆಂಪಲ್ಗೆ ಹೋಗ್ಬಿಟ್ರೆ ಆ ಟೈಮಿಂಗ್ ಕರೆಕ್ಟ್ ಹೋಗ್ಬೇಕು ನಾವು. ಆ ಟೆಂಪಲ್ ಅಲ್ಲಿ ಟೈಮ್ ಕರೆಕ್ಟ್ ಹೋದ್ರೆ ಪ್ರಸಾದ ಇರಲ್ಲ. ಈ ತರ ಎಲ್ಲ ಆಗ್ಬಿಟ್ಟಿದೆ, ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ಭಗವಂತನಿಗೆ ನಾಲಿಗೆ ಕೊಟ್ಟಿರೋದು ಏನಕ್ಕಂದ್ರೆ, ಭಗವಂತನ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಮತ್ತೆ ಭಗವಂತನ ನಾಮ ಹೇಳೋದಕ್ಕೆ, ಇದಕ್ಕೋಸ್ಕರ ನಾಲಿಗೆ ಕೊಟ್ಟರೆ. ಆದ್ರೆ ಇಲ್ಲಿ ಏನ್ ಕಂಪ್ಯಾರಿಸನ್ ಮಾಡ್ತಾ ಇದಾರೆ ಅಂದ್ರೆ, ಆಚಾರ್ಯಸು ಒಂದು ಸಮುದ್ರದಲ್ಲಿ ಮೀನು ಹಿಡಿಯೋನು, ಬೆಸ್ತಗಾರನು,
ಅವನೇನ್ ಮಾಡ್ತಾನೆ, ಒಂದು ಒಲೆ ತಗೊಂಡ್ಬರ್ತಾನೆ. ಬಳೆನಾ ಬಳೆನ ಹೇಳೋದು. ಆ ಬಳೆನಲ್ಲಿ ಏನ್ ಮಾಡ್ತಾನೆ, ಈ ತರ ಇರುತ್ತೆ, ಅದು ಕೆಳಗಡೆ ಬುಟ್ಟಿ ತರ ಇರುತ್ತೆ, ಮೇಲೆ ಒಂದು ಕೋಳಿ ಇರುತ್ತೆ, ಹ್ಯಾಂಡ್. ಅದ್ರಲ್ಲಿ ಏನ್ ಮಾಡ್ಬಿಡ್ತಾನೆ, ಕೆಲವು ತಿನ್ನೋ ಪದಾರ್ಥಗಳೆಲ್ಲ ಹಾಕ್ಬಿಡ್ತಾನೆ. ಅದನ್ನ ಚಿಕ್ಕದು ಹುಳಾಗಿಲ್ಲ ಅದು ಇದು ಎಲ್ಲ ಹಾಕ್ಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಏನಾಗುತ್ತೆ, ಮೀನು ತಕ್ಷಣ ಬ್ಯಾಸ್ಕೆಟ್ ಅಲ್ಲಿ ಬುಟ್ಟಿ ಇದು ಬಳೆನಲ್ಲಿ ಬಿದ್ದೋಗ್ಬಿಡುತ್ತೆ. ಓ ಆಹಾರ ಸಿಕ್ಕಿದೆ. ನಾವೇನ್ ಮಾಡ್ತೀವಿ, ಜೋರಾಗಿ ಮಳೆ ಬೀಳ್ತಾ ಇದ್ರೆ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ನೋಣ, ಬಿಸಿ ಬಿಸಿಯಾಗಿ ಗೋಬಿ ಬಂದಿರ್ತೀರಣ ಅನ್ಸುತ್ತೆ ನಮ್ ನಾಳೆಗೆ. ಅದೇ ತರನೇ ಇದು ಮೀನುಗಳು ಏನ್ ಮಾಡುತ್ತೆ, ತಕ್ಷಣ ಬುಟ್ಟಿನಲ್ಲಿ ಬಿದ್ದೋಗ್ಬಿಡುತ್ತೆ. ಬುಟ್ಟಿನಲ್ಲಿ ಬಿದ್ದು ಏನ್ ಮಾಡ್ತಾನೆ ಅವನು ತಗೊಂಡೋಗಿ ಮಾರ್ಬಿಟ್ರೆ ಬೇರೆ ನಾಳೆಗೆ ಅವರು ಆ ಮೀನ್ ಬಂದು ಆಹಾರ ಆಗ್ಬಿಡುತ್ತೆ. ಡಿನ್ನರು, ಬ್ರೇಕ್ಫಾಸ್ಟು, ಲಂಚ್ ಆಗ್ಬಿಡುತ್ತೆ. ಸೊ ನಾಲಿಗೆ ಕೊಟ್ಟಿರೋದು ಏನಕ್ಕಂದ್ರೆ ರುಚಿ ರುಚಿಯಾಗಿ ತಿನ್ನೋದಿಕ್ಕಲ್ಲ, ಭಗವಂತನಿಗೆ ನೈವೇದ್ಯ ಮಾಡಿರೋ ಸಮರ್ಪಣೆ ಮಾಡಿರೋ ಪ್ರಸಾದ ತಿನ್ನೋದಕ್ಕೆ ಮಾತ್ರನೇ, ಮತ್ತೆ ಭಗವಂತನ ಕೀರ್ತನೆ ಮಾಡೋದಿಕ್ಕೆ, ಇದಕ್ಕೆ ನಾಲಿಗೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಇದು ಸ್ಪರ್ಶ. ಇದು ನೀವು ಈ ಕಾಡುಗಳಲ್ಲಿ ಹೋಗ್ಬಿಟ್ರೆ ಆನೆ ಹಿಡಿಯೋರು ಇರ್ತಾರೆ, ಆನೆ ಹಿಡಿಯೋರು. ಆನೆಗಳನ್ನ ಹಿಡಿಯೋದು ತುಂಬಾ ಕಷ್ಟ. ಅದಕ್ಕೆ ಅಲ್ಲ, ಅದು ಓಡಿಸೋನು, ಮಮ್ಮುಟ್ಟಿ ಬಂದು ಓಡಿಸೋನು, ಆನೆ ಓಡಿಸೋ, ಅವನೇ ಕರೆಕ್ಟ್. ಅವನೇನ್ ಮಾಡ್ತಾನೆ, ಆನೆನ ಹಿಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಈ ಕಾಡಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಹಳ್ಳ ಮಾಡ್ಬಿಡ್ತಾರೆ. ಹಳ್ಳ ಮಾಡ್ಬಿಟ್ಟು ಅದ್ರ ಮೇಲೆ ಎಲೆಗಳು ಹಾಕ್ಬಿಟ್ಟು ಹೆಂಗ್ಸು ಆನೆನ ಮುಂದೆ ಕಳಿಸ್ತಾ ಹೋದ್ರೆ ಏನಾಗುತ್ತೆ, ಗಂಡಸಾನೆ ಹಿಂದ್ಗಡೆನೆ ಹೋಗಿ ಏನಾಗುತ್ತೆ, ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೆ. ಆವಾಗ ಆ ಗಂಡಸಾನೆನ ಬಂದಿ ಮಾಡ್ಬಿಟ್ಟು ಹೊಡೆತಾಕ್ಬಿಡ್ತಾರೆ. ಆ ತರ ಇಲ್ಲಿ ಅದೇ ಏನಕ್ಕೆ ಕೇಳ್ತಾ ಇರೋದಂದ್ರೆ ನಾವು ಸ್ಪರ್ಶ ಏನ್ ಮಾಡ್ಬೇಕಂದ್ರೆ, ಹೆಂಗಸರಿಂದಗಡೆ ಗಂಡಸರು, ಗಂಡಸರಿಂದಗಡೆ ಹೆಂಗಸರು ಹೋಗೋದಲ್ಲ. ನಮ್ಮ ಚರ್ಮ ಕೊಟ್ಟದ್ದು ಏನಕ್ಕಂದ್ರೆ ತುಳಸಿ ಮಹಾರಾಣಿನ ತಾಕ್ಬೇಕಂತ, ಸ್ಪರ್ಶ ಮಾಡ್ಬೇಕಂತ. ತುಳಸಿ ಗಿಡನ ಸ್ಪರ್ಶ ಈ ಉಗ್ರಲ್ ಮಾಡಬಾರ್ದು. ಉಗ್ರಲ್ ಮಾಡಿದ್ರೆ ಇರೋ ಭಕ್ತಿ ಹೋಗ್ಬಿಡ್ತದೆ. ಆಮೇಲೆ ಕೂದಲು ಬೀಳ್ಬಾರ್ದು ತುಳಸಿಗೆ. ಎಷ್ಟೋ ದೇವಸ್ಥಾನ ನೋಡಿದೀನಿ, ತುಳಸಿ ಎಲ್ಲ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅದೇ ಶೇಖರ್ ಬೈತಾ ಇದ್ರು ಮೊನ್ನೆ. ತುಳಸಿ ಎಲ್ಲಾ ಕಡೆ ಎತ್ತೋದಿಲ್ಲ ಯಾರನ್ನು, ಹಂಗೆ ತುಳ್ಕೊಂಡು ಹಂಗೆ ತುಳಸಿ ಮಹಾರಾಣಿ ಇದ್ರಲ್ಲಿ ಬೆರಳಲ್ಲಿ ಫಿಂಗರ್ ಟಚ್ ಆಗಿ ನೈಸ್ ಟಚ್ ಆಗ್ದಿರ ಅದನ್ನ ಟಚ್ ಆಗಿದ್ರೆ ಕಿತ್ಕೊಬೇಕು. ಏಕಾದಶಿ ದಿನ ಕಿಲ್ಬಾರ್ದು, ಸಾಯಂಕಾಲ 6 ಗಂಟೆ ಮೇಲೆ ಕಿಲ್ಬಾರ್ದು. ಇದಕ್ಕೆಲ್ಲ ಕೆಲವು ನಿಯಮಗಳೆಲ್ಲ ಇದೆ. ಯಾಕಂದ್ರೆ ಅವರು ಏಕಾದಶಿ ವ್ರತ ಮಾಡ್ತಾರೆ. ತುಳಸಿ ಮಾತ್ರ ಚೆನ್ನಾಗಿ ನಾವು ಸೇವೆ ಮಾಡ್ಬಿಟ್ರೆ ನಮ್ಮ ಭಕ್ತಿ ನಮ್ಗೆ ಮುಂದುವರಿತಾ ಇರ್ತದೆ ಚೆನ್ನಾಗಿ. ಯಾಕಂದ್ರೆ ಕೃಷ್ಣ ಪ್ರೇಯಸಿ ಅವರು. ಸೊ ಈ ತರ ತುಳಸಿನ ತಾಕ್ಬೇಕು. ಆಮೇಲೆ ಗಂಡಸರು ಭಕ್ತರು ಒಬ್ರು ಆಲಿಂಗನ ಮಾಡ್ಕೋಬೇಕು. ಹೆಂಗಸರು ಆಲಿಂಗನ ಮಾಡ್ಕೋಬೇಕು. ಯಾಕೆ ಅಂದ್ರೆ ಹೃದಯದಲ್ಲಿ ಪರಮಾತ್ಮ ಇದ್ದಾನಂತೆ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇರ್ತಾನಂತೆ. ಒಂದು ಪ್ರಭುಜಿ ಇನ್ನೊಬ್ರು ಪ್ರಭುಜಿನ ಆಲಿಂಗನ ಮಾಡ್ಕೊಂಡ್ರೆ ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ಆಲಿಂಗನ ಮಾಡ್ಕೊಳ್ಳೋಷ್ಟು ಸಮಾನ. ಅದಕ್ಕೆ ಇದು ಈ ದೇಹ ಬಂದು ದೇವಸ್ಥಾನಕ್ಕೆ ಸಮಾನ. ಯಾಕಂದ್ರೆ ಆ ದೇವಸ್ಥಾನ ಏನ್ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಸುಣ್ಣ ಹೊಡಿತಾರೆ, ಬಣ್ಣ ಹೊಡಿತಾರೆ, ಬೇರೆ ಬೇರೆ ದಶಾವತಾರಗಳೆಲ್ಲ ಅದ್ರ ಮೇಲೆ ಇದು ಆರ್ಟ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀರಿ, ಈ ಗೋಪಿ ಚಂದನ್ ಇಟ್ಕೊಂಡು ಅಲಂಕಾರ ಮಾಡ್ಕೊತೀವಿ, ದೇಹನ ಅಲಂಕಾರ. ಇದು ಸುಮ್ಮನೆ ಇದು ಶೋಕಿಗೆ ಮಾಡೋದಲ್ಲ. ಶೋಕಿಗೆ ಎಲ್ಲರೂ ಏನ್ ಅನ್ಕೊಂತಾರೆ, ದೊಡ್ಡ ಭಕ್ತ ನೀವು ನಾ ಮಾಡ್ತಾರೆ ಬಂದ್ಬಿಟ್ಟು ಅದೊಳದಾಗಿ. ಅದೇ ಇದು ಡ್ರೆಸ್ ಕೋಡ್ ಇದೆ. ಸ್ಕೂಲ್ಗೆ ಹೋದ್ರೆ ಏನ್ ಮಾಡ್ಬೇಕು, ಒಂದು ಯೂನಿಫಾರ್ಮ್ ಇರುತ್ತೆ, ಡಾಕ್ಟರ್ಗೆ ಒಂದು ಯೂನಿಫಾರ್ಮ್ ಇರುತ್ತೆ, ವಕೀಲ್ಗೆ ಒಂದು ಯೂನಿಫಾರ್ಮ್ ಇರುತ್ತೆ, ಐಡೆಂಟಿಫೈ ಮಾಡಕ್ಕೆ. ಇವ್ರು ಡಾಕ್ಟ್ರು, ಇವ್ರು ಬಿಳಿ ಕೋಟ್ ಹಾಕೊಂಡ್ರೆ ಡಾಕ್ಟ್ರು. ಸೊ ಇದನ್ನ ಯಾಕೆ ನಾವು ಹಾಕೊಂತೀರಿ ಅಂದ್ರೆ, ಈ ಗೋಪಿ ಚಂದನ್ ಇದು ಬಂದು 2 ವಿಷ್ಣು ಪಾದ, ಇಸ್ಕಾನ್ ಅಲ್ಲ, ವಿಷ್ಣು ಪಾದ ಇದೆ. ಇದು ತುಳಸಿ ದಳ, ಅದಕ್ಕೆ ಇದನ್ನ ಇಟ್ಕೊಳ್ಳೋದು. ಅಂದ್ರೆ ಇನ್ನೊಂದು ಏನ್ ಹೇಳ್ತಾರೆ ಪ್ರಭುಪಾದರು, ತುಂಬಾ ಜನ ದೇವಸ್ಥಾನಕ್ಕೆ ಬರೆದಿರ ಅವರು ಇಂದ್ರಿಯ ಭೋಗದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅಂತ ಅವ್ರಿಗೆಲ್ಲ ವಿಷ್ಣು ಪಾದನ ತೋರ್ಸೋಕೆ ನಾವು ನೀನು ಹಾಕೊಂಡ್ ಬರ್ಬೇಕಪ್ಪ ಅಂತ ಹೇಳ್ತಾರೆ ಪ್ರಭುಪಾದರು ಹೇಳ್ತಾರೆ. ಅವ್ರನ್ನ ನೋಡ್ತಾರಲ್ಲ, ನೋಡಿದ ತಕ್ಷಣ ವಿಷ್ಣು ಪಾದ ಜ್ಞಾಪಕ ಬರ್ಬೇಕು ಅವ್ರಿಗೆ. ಸೊ ಅದಕ್ಕೆ ಇದು ಏನದು, ಏನಕ್ಕೆ ಇದು ಉದಾಹರಣೆ ಕೊಟ್ಟಿದ್ದು ನಾನು, ಸ್ಪರ್ಶಾಗೆ. ಸೊ ತುಳಸಿನ ತಾಕ್ಬೇಕು. ತುಳಸಿ ಗಿಡನ ನಾವು ಪ್ರತಿದಿನ ಹಾಕ್ಬಿಟ್ಟು ಅದರದ್ದು ಪ್ರಸಾದ ತಗೊಂಡು ನಾವು ನೆತ್ತಿಗೆ ಹಣೆಗೆ ಹಚ್ಕೋಬೇಕು. ಅದಾದ್ಮೇಲೆ ಶಬ್ದ ಹೇಳಿದಾಯ್ತಲ್ಲ, ಶಬ್ದ ಅದೇ ಇದು ಜಿಂಕೆ, ಅದೇ ತಾನೇ ಹೇಳಿದ. ಅದೇ ಹಾಡು ಕೇಳ್ತಾನಲ್ಲ, ಶಬ್ದ. ಸೊ ಈ ತರ ನಾವು ನಮ್ಮ ಇಂದ್ರಿಯಗಳನ್ನ ಹಲವಾರು ಸೇವೆನಲ್ಲಿ ನಾವು ಈಡುಪಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ನಮ್ಮ ಇಂದ್ರಿಯಗಳು ನಿಗ್ರಹ ಮಾಡ್ಕೋಬಹುದು, ಮನಸ್ಸನ್ನು ನಿಗ್ರಹ ಮಾಡ್ಕೋಬಹುದು.
ಆವಾಗ ನಾವು ಎಲ್ರಿಗೂ ಪ್ರೀತಿ ಆತ್ಮಾಗೆ ಇರ್ತೀರಿ. ಅವ್ರಿಗೂ ನಾವು ಅವ್ರು ನೋಡಿದ್ರೆ ನಮಗೂ ಪ್ರೀತಿ ಆತ್ಮಾಗಿರುತ್ತೆ, ಅವ್ರಿಗೂ ನಮ್ಗೆ ಪ್ರೀತಿ ಆತ್ಮಾಗ ಅವ್ರು ಇರ್ತಾರೆ. ಸೊ ಇಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾರೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಆಮೆ ಥರ ಇರಬೇಕಂತೆ. ನೀವು ಯಾವ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ ಕೋಲ್ಹಾಪುರ್, ಕೇಳಿದ್ರ? ಕೋಲ್ಹಾಪುರ ಹೋಗಿದ್ದೀರಾ? ಕೋಲ್ಹಾಪುರ್ ಅಲ್ಲಿ ಇದು ಕೋಲ್ಹಾಪುರ್ ಅಂದ್ರೆ ಪಾಂಡುರಂಗ ಇದು ದೇವಸ್ಥಾನ ಇದೆಯಲ್ಲ, ಅದರಿಂದ ಒಂದು 60-70 ಕಿಲೋಮೀಟರ್ ದೂರ, 150 ಕಿಲೋಮೀಟರ್ ದೂರ ಅದು. ಅಲ್ಲಿ ಹೋಗಿದ ತಕ್ಷಣನೇ ಎಂಟ್ರೆನ್ಸ್ ಅಲ್ಲಿ ಒಂದು ಆಮೆ ಇರುತ್ತೆ. ಆ ಆಮೆದು ವಿಗ್ರಹ ಇರುತ್ತೆ. ಆ ಆಮೆದು ನಾಳೆಗೆ ಆಚೆ ಬಂದ್ಬಿಟ್ಟಿರುತ್ತೆ, ಕಾಲುಗಳು ಆಚೆ ಬಂದ್ಬಿಟ್ಟಿರುತ್ತೆ, ಎಲ್ಲ ಆಚೆ ಬಂದ್ಬಿಟ್ಟಿರುತ್ತೆ, ಅವ್ರ ಇಂದ್ರಿಯಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಸರಿ, ಒಂದಿನ ಅವ್ರನ್ನ ಪುರೋಹಿತರನ್ನ ಕೇಳಿದ್ರಂತೆ, ಏನಿದು ಈ ಆಮೆ ಬಂದು ಹಿಂಗಿದೆ, ಏನ್ ವಿಶೇಷ ಅಂತ ಕೇಳಿದ್ರಂತೆ. ಸೊ ಇದು ಭಗವಂತನ ದೇವಸ್ಥಾನ, ತಾಯಾರ ದೇವಸ್ಥಾನ ಅಂತ ಹೇಳ್ತಾರೆ ತಮಿಳು, ತಾಯಾರ ದೇವಸ್ಥಾನ, ಮಾತಾಜಿ ಅಂತ ಹೇಳ್ತಾರೆ, ಲಕ್ಷ್ಮೀ ಮಾತಾಜಿ ಅವ್ರ ದೇವಸ್ಥಾನ ಅಲ್ವಾ. ಸೊ ಲಕ್ಷ್ಮೀ ಮಾತಾಜಿ ಯಾರೋ ವಿಷ್ಣು ಭಕ್ತರು, ನಾರಾಯಣ ಭಕ್ತರು. ಅವ್ರಿಗೇನ್ ಸೇವೆ? ಪಾದ ಸೇವೆ. ನಮಗೆ ಅವರೇ ಚಿಹ್ನ ಅವರು. ಸೊ ಯಾವಾಗಲೂ ಪಾದ ಸೇವನೆ ಮಾಡ್ತಾ ಇರೋದೇ ಅವರು. ಅವ್ರಿಗಿಂತ ತುಳಸಿ ತುಂಬಾ ಮಹಿಮೆ ಅಂತ ಹೇಳ್ತಾರೆ, ಯಾಕಂದ್ರೆ ತುಳಸಿ ಯಾವಾಗಲೂ ಪಾದದ ಹತ್ರ ಇರ್ತಾರಂತೆ. ಇವರಾದ್ರೂ ಪಾದ ಸೇವೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ಚಂಚಲ ಲಕ್ಷ್ಮಿ ಅಂತ. ಸೊ ಅದಕ್ಕೆ ಅವ್ರನ್ನ ಕೇಳಿದಂತೆ, ಇಲ್ಲಿ ಯಾಕೆ ಆಮೆ ಈ ತರ ಇದೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಓಪನ್ ಮಾಡ್ಬೇಕಂತೆ, ತೆಗಿಬೇಕಂತೆ. ಯಾಕಂದ್ರೆ ಇದು ದೇವಸ್ಥಾನ, ಇಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ದೇವರಿಗೋಸ್ಕರ ನಾವು ನಿಯುಕ್ತ ಮಾಡ್ಬೇಕಂತೆ. ಅದಕ್ಕೋಸ್ಕರ ಅದನ್ನ ಅಲ್ಲಿ ಇಟ್ಟಿದ್ದಾರಂತೆ. ಒಂದೊಂದು ವಿಗ್ರಹಕ್ಕೂ ಒಂದೊಂದು ಪುರಾಣ ಇರುತ್ತೆ, ಸ್ಥಳ ಪುರಾಣ ಇರುತ್ತೆ. ಇನ್ನೊಂದು ಆಮೆ ವಿಗ್ರಹ ಮನೇಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ನೀವು ನೋಡಿ ಕೆಲವೆಲ್ಲ ಚಿಕ್ಕ ವಿಗ್ರಹಗಳೆಲ್ಲ ಇರುತ್ತೆ. ನಾವು ನಮ್ಮ ಇಸ್ಕಾನ್ ಟೆಂಪಲ್ ಹೋದ್ರೆ ಒಂದು ವಿಗ್ರಹ ಅದು ಇದ್ರೆ ತುಂಬಾ ವಿಶೇಷ, ಮನೆಯಲ್ಲಿ ತುಂಬಾ ವಿಶೇಷ ಶುಭ ಕಾರ್ಯಗಳು ನಡೆಯುತ್ತೆ. ಹೌದೌದು, ಅದು ಬಾವಿನಲ್ಲಿ ತುಂಬಾ ಇತ್ತು. ಅದು ಎಷ್ಟು ಕೆಳಗಡೆ ನಿಧಾನಕ್ಕೆ ಅದು ತುಂಬಾ ಇದು ಮೃದುವಾಗಿರುತ್ತಂತೆ, ತುಂಬಾ ಮೃದುವು, ತುಂಬಾ ಸಾಫ್ಟ್, ಸಾಧು ತರ. ಅದು ಸಾಧುನೇ ಅದು. ಅಂತ ಒಂದು ವಿಶೇಷವಾದ ಗುಣ ಭಗವಂತ ಅದಕ್ಕೆ ಕೊಟ್ಟಿದ್ದಾರೆ ಆಮೇಲೆ. ಬಾವಿಲಿ ಯಾಕೆ ಅದನ್ನ ಇಡೋದಂದ್ರೆ ನೀರಿಗೆ ಕೊಳೆ ಆಗಲ್ಲ ಅದು. ಹೌದು ಹೌದು, ನೋಡಿದ್ದೀನಿ ನಾನು ಬಾವಿನಲ್ಲಿ. ಅವಾಗ ಅದು ನೋಡಕಂದ್ರೆ ನಾವು ಬಾವಿಗೆ ಒಳ್ಳೇದು ಅಂತ ಹಾಕಿರೋದು. ಚಿಕ್ಕದು ಹಾಕೋದು, ದೊಡ್ಡದು ಹಾಕೋದು. ಅದು ಚಿಕ್ಕದು ಹಾಕಿದ್ರು ಕೂಡ ದೊಡ್ಡದಾಗೋದು, ಬೆಳಿತಿದೆ. ಆಮೇಲೆ ಗಂಧ, ಇದು ಏನ್ ಮಾಡ್ಬೇಕಂದ್ರೆ ನಾವು ಭಗವಂತನಿಗೆ ಅರ್ಪಣೆ ಮಾಡಿರೋ ಪುಷ್ಪಗಳನ್ನ ನಾವು ಸ್ಮೆಲ್ ಮಾಡ್ಬೇಕು, ಆ ಸುವಾಸನೆ ತಗೋಬೇಕಂದ್ರೆ. ಅದಕ್ಕೆ ಧೂಪ ಇದಂ ಧೂಪ ಅಂತ ಭಗವಂತನಿಗೆ ಧೂಪ ತೋರಿಸ್ತಿರಲ್ಲ, ಅದೇನಕ್ಕೆ ಅಂದ್ರೆ ಭಗವಂತನಿಗೆ ಧೂಪ ತೋರಿದ್ಮೇಲೆ ಅದೇನಾಗುತ್ತೆ, ಪ್ರಸಾದ ಆಗ್ಬಿಡುತ್ತೆ. ಅದನ್ನ ನಮ್ಮ ನಾಸ್ತಿಕ ಮೂಲಕವಾಗಿ ನಾವು ಅದನ್ನ ಸ್ಮೆಲ್ ತಗೋಬೇಕು, ಇದು ಮಾಡ್ಬೇಕು. ಆ ಸ್ಮೆಲ್ ವಾಸನೆ ನಾವು ತಗೋಬೇಕು. ಅದಕ್ಕೆ ಧೂಪ ಅನ್ಸೋದು. ಧೂಪ ಅನ್ಸೋದು ಅಂದ್ರೆ ಆ ಸುವಾಸನೆ ಭಗವಂತನಿಗೆ ಹೋಗ್ಬೇಕು. ಆ ಭಗವಂತನಿಗೆ ಹೋದ್ಮೇಲೆ ಏನಾಗುತ್ತೆ, ಅದು ಭಗವಂತನ ತಾಕತ್ತೆ. ಆ ತಾಕದ್ಮೇಲೆ ಏನಾಗುತ್ತೆ, ಅದು ಪ್ರಸಾದ ಆಗ್ಬಿಡುತ್ತೆ. ಅದನ್ನ ನಾವು ಸ್ಮೆಲ್ ಮಾಡಬೇಕು. ಅದಕ್ಕೆ ಮೂಗು ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಮೂಗು ಕೊಟ್ಟಿರೋದು ಭಗವಂತನಿಗೆ ಅರ್ಪಣೆ ಮಾಡಿರೋ ಪುಷ್ಪಗಳು, ಭಗವಂತನಿಗೆ ಅರ್ಪಣೆ ಮಾಡಿರೋ ತುಳಸಿ ದಳಗಳು, ಆಮೇಲೆ ಭಗವಂತನಿಗೆ ಅರ್ಪಣೆ ಮಾಡಿರೋ ಧೂಪ, ಇದೆಲ್ಲ ನಾವು ಮಾಡ್ಕೋಬೇಕು, ಶ್ವಾಸ ಮಾಡ್ಕೋಬೇಕು. ಶ್ವಾಸ ಮಾಡ್ಕೊಂಡು ಆ ವಾಸನೆಯನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಾವು ಗೋ ದಾಸರಾಗಿರಬಾರ್ದು, ಗೋ ಸ್ವಾಮಿಯಾಗಿರ್ಬೇಕು ಅಂತ ಹೇಳ್ತಾರೆ. ಎರಡು ಬಗೆಯಾದ ಜನರಿದ್ದಾರೆ. ಗೋ ದಾಸರು ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ನಾವು ದಾಸರು. ನಮ್ಮ ಇಂದ್ರಿಯ ಏನ್ ಹೇಳಿದ್ರೆ ಅದು ಕೇಳ್ತೀವಿ ನಾವು. ಅಲ್ಲಿ ಏನೋ ಒಂದು ವಾಲ್ ಪೋಸ್ಟ್ ಹಾಕಿದ್ದಾರೆ, ಅಲ್ಲಿ ನೋಡ್ಬೇಕಂದ್ರೆ ಸೀದಾ ನಾವು ಹೋಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಕಣ್ಣಿಗೆ ನಾವು ದಾಸರು. ಕಿವಿ ಏನೋ ಮಾತಾಡ್ತಾ ಇದ್ದಾರಪ್ಪ ಪಕ್ಕದ ಮನೆಯವರು, ಸ್ವಲ್ಪ ಕಿವಿ ಕೊಟ್ಟು ಕೇಳೋಣ ಅಂತ ದಾಸರಾಗ್ಬಿಟ್ಟಿವಿ ನಾವು. ನಮ್ಮ ಕಿವಿ ಹೆಂಗೆ ಹೇಳ್ದಂಗೆ ಕೇಳ್ತೀರಿ, ಕಣ್ಣು ಹೆಂಗೆ ಹೇಳ್ದಂಗೆ ಕೇಳ್ತೀರಿ. ಸ್ಮೆಲ್ ಏನಪ್ಪ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ, ಎಲ್ಲೋ ಅಲ್ಲೋಗಿ ಸ್ಮೆಲ್ ಮಾಡೋಣ ಅನ್ಸುತ್ತೆ. ಘಮ 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 ಅಂತ ಯಾರೋ ಪಲಾವ್ ಮಾಡ್ತಾ ಇದ್ದಾರೆ, ವೆಜಿಟೇಬಲ್ ಪಲಾವ್ ಅಂದ್ರೆ ಅಲ್ಲೋಕ್ಕೆ ವಾಸನೆ ತಗೊಂತೀವಿ. ಆ ಥರ ನಮ್ಮ ಇದು ಇಂದ್ರಿಯಗಳಿಗೆ ನಾವು ದಾಸರಾಗ್ಬಿಟ್ಟಿದ್ವಿ. ಆದ್ರೆ ಭಗವಂತನ ದಾಸ ಆಗ್ಬೇಕು. ನಮ್ಮ ದಾಸರಿಗೆ ನಮ್ಮ ಇಂದ್ರಿಯಗಳು ನಾವು ಮಾಸ್ಟರ್ ಆಗ್ಬೇಕು. ನಾವ್ ಹೇಳ್ದಂಗೆ ಮಾಸ್ಟರ್ ಕೇಳಿದೆ, ಇಂದ್ರಿಯಗಳು ಕೇಳ್ಬೇಕು. ಹೋಗ್ಬಾರ್ದು ಅಂದ್ರೆ ಹೋಗಲ್ಲ. ಪ್ರಸಾದನೆ ತಗೊಂತಿದ್ರೆ ಪ್ರಸಾದನೆ ತಗೋಬೇಕು. ನಮ್ಮ ಮನ್ಸಲ್ಲ, ಇಂದ್ರಿಯ
ನಮ್ಮ ಮನಸ್ಸು ಕಂಟ್ರೋಲ್ ಆಗಿ ಇಟ್ಕೋಬೇಕು ಎಲ್ಲರಿಗೂ ಮನಸ್ಸನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು. ಇಟ್ಕೋಬೇಕು ಅಷ್ಟೇ. ಸೊ ಮನಸ್ಸನ್ನ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ, ಇಂದ್ರಿಯ ಕಂಟ್ರೋಲ್ ಬಂದ್ಬಿಡುತ್ತೆ. ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ನಾವು ಮಾಡ್ಬೇಕು ಅನ್ನೋ ಒಂದು ಇದಿರ್ಬೇಕು. ಇದೆರಡು, ಈಗ ಮನಸ್ಸನ್ನ ನೀವ್ ಹೇಳಿದ ಕರೆಕ್ಟ್, ಮನಸ್ಸನ್ನ ನಿಗ್ರಹ ಮಾಡ್ಬೇಕು. ಮನಸ್ಸನ್ನ ನಿಗ್ರಹ ಮಾಡಿದ್ರೆ ಇಂದ್ರಿಯಗಳು ನಿಗ್ರಹ ಆಗ್ಬಿಡುತ್ತೆ. ಇದೆರಡು ನಿಗ್ರಹ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇದೆರಡು ನಿಗ್ರಹ ಮಾಡಬೇಕು ಅಂದ್ರೆ ಇದಕ್ ಮೇಲೊಂದಿದೆ, ಯಾವ್ದದು? ಅಲ್ಲಲ್ಲ, ಇಂದ್ರಿಯಗಳಿಗೆ ಅತೀತವಾದದ್ದು ಮನಸ್ಸು, ಮನಸ್ಸಿಗೆ ಅತೀತವಾದದ್ದು ಬುದ್ಧಿ. ಆ ಬುದ್ಧಿನ ಬಲವಂತ ಮಾಡ್ಬೇಕು. ಬಲ ಇದೇನದು ಪರಾಕ್ರಮ ಮಾಡ್ಬೇಕಾದ್ರೆ ಬುದ್ಧಿನ ಗಟ್ಟಿ ಮಾಡ್ಕೋಬೇಕು. ಆ ಬುದ್ಧಿನ ಗಟ್ಟಿ ಮಾಡ್ಕೊಬೇಕಂದ್ರೆ ನಾನು ಹೇಳಿದ ಇವಾಗ ಇಂದ್ರಿಯಗಳನ್ನೆಲ್ಲ ಈ ತರ ನಿಯುಕ್ತಿ ಮಾಡ್ಬೇಕು. ಭಗವಂತನ ಸೇವೆನಲ್ಲಿ ನಿಯುಕ್ತಿ ಮಾಡುವಾಗ ಏನಾಗುತ್ತೆ, ಬುದ್ಧಿ ಬೇರೆ ಕಡೆ ನಮ್ಗೆ ಇದು ಕೆಟ್ಟ ದಾರಿ ಕರ್ಕೊಂಡು ಹೋಗಲ್ಲ. ಸೊ ಬುದ್ಧಿ ಗಟ್ಟಿ ಆದ್ರೆ ಏನಾಗುತ್ತೆ, ಇಂದ್ರಿಯಗಳು ಆಟೋಮೆಟಿಕ್ ಆಗಿ ನಿಗ್ರಹ ಆಗ್ಬಿಡುತ್ತೆ. ಇದು ಮನಸ್ಸಿನ ನಿಗ್ರಹ ಆಗ್ಬಿಡುತ್ತೆ. ಮನಸ್ಸು ನಿಗ್ರಹ ಆದ್ಮೇಲೆ ಏನಾಗುತ್ತೆ, ಇಂದ್ರಿಯಗಳು ನಿಗ್ರಹ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಮ್ಮ ಬುದ್ಧಿನ ಗಟ್ಟಿ ಮಾಡ್ಕೋಬೇಕಾದ್ರೆ ಸದಾ ಭಗವಂತನ ನಾಮ, ಸದಾ ಕೃಷ್ಣ ಕಥಾ ಶ್ರವಣಂ, ಯಾವಾಗ್ಲೂ ಶ್ರವಣಂ ಕೀರ್ತನಂ ಸ್ಮರಣಂ ಇದು ಮಾಡ್ತಾನೆ ಇದ್ರೆ ಏನಾಗುತ್ತೆ, ಇದೆಲ್ಲ ಬಂದು ನಮ್ಗೆ ಕಂಟ್ರೋಲ್ ಬಂದು. ಬೇರೆ ನಾವು ಕಾಡಿಗೆ ಹೋಗಿ ಕೂತ್ಕೊಂಡ್ರೂ ಕಂಟ್ರೋಲ್ ಆಗಲ್ಲ. ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಹರೇ ಕೃಷ್ಣ ಪ್ರಭು. ಸೊ ಈ ತರ ನಾವು ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಭಗವಂತನ ಸೇವೆನಲ್ಲಿ ನಾವು ಯಾವಾಗ ಈಡ್ಪಡಿಸ್ತಿರೋ, ಇಲ್ಲಾಂದ್ರೆ ನಿಯುಕ್ತ ಮಾಡ್ತಿರೋ, ಕೃಷ್ಣ ಪ್ರಜ್ಞೆನ ಯಾವಾಗಲೂ ನಾವು ತೀವ್ರವಾಗಿ ಆಚರಣೆ ಮಾಡ್ತಿರೋ, ಆವಾಗ ಏನಾಗುತ್ತೆ, ಇದೆಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ಹರೇ ಕೃಷ್ಣ. ಸ್ಟಾಪ್ ಮಾಡೋಣ ಇವಾಗ, ಚಾಂಟಿಂಗ್ ಮಾಡೋಣ. ನಮ್ಮನೆ ತಂದವ್ರ ಪ್ರಭು ಒಂಚೂರು ಕೆಳಗೆ ಬಿದ್ದೋಯ್ತು, ಒಂಚೂರು ಮೊಕ್ಕೋಗ್ಬಿಟ್ಟೈತೆ, ಅದಕ್ಕೆ ಹಂಗೆ ತಾಮ್ರಲ್ಲಿ ತಂದವ್ರ